ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ನೇತೃತ್ವದಲ್ಲಿ ದೊಡ್ಡ ಸಭೆ ಸೇರಿತ್ತಂತೆ. ಶ್ರೀರಾಮಚಂದ್ರನನ್ನ ಎಲ್ಲರೂ ಕಣ್ತುಂಬ ನೋಡಿ ಸಂತೋಷ ಪಡ್ತಾ ಇದ್ರಂತೆ. ಆಗ ಅಲ್ಲಿ ಸೇರಿದ್ದಂತಹ ಜನಗಳಲ್ಲಿ ಕೆಲವರು ರಾಮಾಯ ಅಂದ್ರಂತೆ. ರಾಮಾಯ ಅಂದ ಕೂಡಲೇ ಕವಿಗಳು ಅವರಿಗೆ ಯಾಕೋ ಸ್ವಲ್ಪ ಸಪ್ಪೆ ಅಂತ ಅನ್ನಿಸ್ತಂತೆ. ಏನಿದು ಅದ್ಭುತವಾದ ರೂಪ ಸೌಂದರ್ಯವುಳ್ಳಂತಹ ಶ್ರೀರಾಮಚಂದ್ರ ಪರಬ್ರಹ್ಮನನ್ನ ಬರೀ ರಾಮಾಯ ಅಂತ ಹೇಳೋದೆ, ರಾಮಚಂದ್ರಾಯ ಅಂದರಂತೆ. ಅವರು ಜ್ಞಾನಿಗಳು ಪ್ರಜ್ಞರು ಕುಳಿತಿದ್ದವರಲ್ಲಿ ಅಯ್ಯೋ, ಬಾಹ್ಯ ಸೌಂದರ್ಯಕ್ಕೆ ಇಷ್ಟೊಂದು ಬೆಲೆ ಕೊಡೋದೆ, ಈ ಪರಮಾತ್ಮ ನಮ್ಮೆಲ್ಲರಿಗೂ ಕೂಡ ಸರ್ವ ಲೋಕಕ್ಕೂ ಮಂಗಳವನ್ನು ಉಂಟು ಮಾಡ್ತಕ್ಕಂಥವನು, ಅದನ್ನು ಹೇಳಿದೆ ಬರೀ ರಾಮಚಂದ್ರ ಅಂತ ಹೇಳ್ತಿದ್ದಾರಲ್ಲ ಅಂತ ಹೇಳಿ ರಾಮಭದ್ರಾಯ ಅಂದ್ರಂತೆ. ಅಲ್ಲಿ ನಿರ್ವಿಕಲ್ಪ ಸಮಾಧಿಯನ್ನು ಪಡೆದಂತಹ ಋಷಿ ಮುನಿಗಳಿದ್ದರಂತೆ. ಅವರಿಗೆ ಗೊತ್ತಿತ್ತು ಸಾಕ್ಷಾತ್ತಾಗಿ ಶ್ರೀರಾಮಚಂದ್ರ ಪರಬ್ರಹ್ಮ ವಸ್ತುವೇ ಅಂತ. ಆದ್ದರಿಂದ ಅವರು ಸುಮ್ಮನಿರಲಾರದೆ ವೇಧಸೇ ಅಂದ್ರಂತೆ. ವೇಧಸ್ ಅಂದರೆ ಪರಬ್ರಹ್ಮ, ಚತುರ್ಮುಖ ಬ್ರಹ್ಮ, ಸೃಷ್ಟಿಕರ್ತ. ಆಗ ರಘುವಂಶಕ್ಕೆ ಸೇರಿದಂತಹ ಕ್ಷತ್ರಿಯರು ಅವರಿಗೆ ಸ್ವಲ್ಪ ಕಸಿವಿಸಿ ಆಯ್ತಂತೆ. ನಮ್ಮ ಹೆಸರೇ ಬಿಟ್ಬಿಟ್ರಲ್ಲ ಇವರು ಅಂತ. ಅವರೆಲ್ಲ ಸೇರ್ಕೊಂಡು ರಘುನಾಥಾಯ ಅಂದ್ರಂತೆ. ಆಗ ರಾಜಿ ಮಾಡಿಸ್ಲಿಕ್ಕೆ ಸೇರಿದಂತಹ ಜನಗಳು ಪಾಪ ಯಾತಕ್ಕೆ ಜಗಳ ಆಡ್ತಿರೋ, ನಾಥಾಯ ಅಂತ ಹೇಳೋಣ, ಬರೀ ರಘುನಾಥ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ನಾಥ. ಆಗ ಸೀತೆ ಜೊತೆಗಿದ್ದವರೆಲ್ಲ ನೋಡಿದ್ರಂತೆ, ಇದೆಂಥದ್ದು, ನಮ್ಮ ಸೀತೆನೇ ಮರೆತು ಬಿಟ್ರಲ್ಲ, ಸೀತಾಯ ಪತೆಯೇ ನಮಃ ಅಂತ ಹೇಳಿದ್ರಂತೆ. ಈ ಒಂದು ಚಿಕ್ಕ ಶ್ಲೋಕಕ್ಕೆ ಡಿ.ವಿ.ಜಿಯವರು ಬಹಳ ಸೊಗಸಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಸೀತಾಯ ಪತೆಯೇ ನಮಃ. ಜ್ಯೋತಿ 136ನೇ ಪುಟದಲ್ಲಿ 3ನೇ ಶ್ಲೋಕ. ವಂದೇ ಬೋಧಮಯಂ ನಿತ್ಯಂ ಗುರುಂ ಶಂಕರ ರೂಪಿಣಂ ಯಂ ಆಶ್ರಿತೋ ಹಿ ವಕ್ರೋಪಿ ಚಂದ್ರ ಸರ್ವತ್ರ ವಂದ್ಯತೆ. ಮೊದಲಿನ ಶ್ಲೋಕದಲ್ಲಿ ವಾಣಿ ಮತ್ತು ವಿನಾಯಕ ಇವರಿಗೆ ನಮಸ್ಕಾರವನ್ನು ಸಲ್ಲಿಸಿದ್ದಾರೆ. ಎರಡನೆಯ ಶ್ಲೋಕದಲ್ಲಿ ಜಗನ್ಮಾತೆ ಮತ್ತು ಜಗತ್ಪಿತ ಭವಾನಿ ಶಂಕರರಿಗೆ ನಮಸ್ಕಾರವನ್ನು ಸಲ್ಲಿಸಿದ್ದಾರೆ. ಈಗ ಮೂರನೆಯ ಶ್ಲೋಕದಲ್ಲಿ ಗುರುವಂದನೆ. ವಂದೇ ಬೋಧಮಯಂ ನಿತ್ಯಂ ಗುರುಂ ಶಂಕರ ರೂಪಿಣಂ. ಗುರುಂ ಶಂಕರ ರೂಪಿಣಂ ವಂದೇ. ಇಲ್ಲಿ ಗುರು ಯಾರು ಅಂತಂದ್ರೆ ಪರಮೇಶ್ವರ, ಈಶ್ವರ, ಶಂಕರ, ಅವನ ರೂಪದಲ್ಲಿ ಇರತಕ್ಕಂತಹ ಗುರುವಿಗೆ ನಮಸ್ಕಾರ ಮಾಡ್ತೇನೆ. ಶಂಕರನನ್ನು ಯಾತಕ್ಕೆ ಇಲ್ಲಿ ಗುರು ಅಂತ ಕರೀತಾ ಇದ್ದಾರೆ ಅಂತಂದ್ರೆ, ಪಾರ್ವತಿಗೆ ಉಪದೇಶ ಮಾಡುವುದರ ಮೂಲಕ ಶಂಕರ ಶ್ರೀರಾಮಚಂದ್ರನ ದಿವ್ಯ ಕಥೆಯನ್ನ, ಮಹಿಮೆಯನ್ನ, ನಾಮದ ಮಹಿಮೆಯನ್ನ ಇಡೀ ಲೋಕಕ್ಕೆ ಸಾರ್ತಾ ಇದ್ದಾನೆ. ಈಗಾಗಲೇ ಹೇಳಿದ ಹಾಗೆ ಅಧ್ಯಾತ್ಮ ರಾಮಾಯಣ ಪ್ರಾರಂಭ ಆಗುವುದೇ ಹೀಗೆ. ಪಾರ್ವತಿ ಪರಮೇಶ್ವರನನ್ನ ಪ್ರಶ್ನೆ ಕೇಳ್ತಾಳೆ. ಅದಕ್ಕೆ ಉತ್ತರವಾಗಿ ಪರಮೇಶ್ವರ ಇಡೀ ರಾಮಾಯಣದ ಕಥೆಯನ್ನು ಹೇಳ್ತಾನೆ. ಅದು ಇಂದು ಅಧ್ಯಾತ್ಮ ರಾಮಾಯಣ ಅಂತ ಸುಪ್ರಸಿದ್ಧವಾಗಿದೆ. ಈ ಅಧ್ಯಾತ್ಮ ರಾಮಾಯಣವೇ ತುಳಸಿದಾಸರಿಗೆ ಮೂಲ. ರಾಮನ ಕಥೆಯನ್ನ, ರಾಮನ ಚರಿತ್ರೆಯನ್ನ, ರಾಮನ ಗುಣಗಳನ್ನ, ರಾಮನಾಮದ ಮಹಿಮೆಯನ್ನ
ಜಗತ್ತಿಗೆ ಪ್ರಕಟಪಡಿಸಿದಂತಹ ಆದಿಗುರು ಶಂಕರ. ಆದ್ದರಿಂದ ಶಂಕರ ರೂಪಿಣಂ ಗುರು ಒಂದೇ ಅಂತ ಹೇಳ್ತಾ ಇದ್ದಾರೆ. ನಾವು ಸಾಮಾನ್ಯವಾಗಿ ಗುರು ಸ್ತೋತ್ರ ಹೇಳ್ತೇವೆ. ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವೋ ಮಹೇಶ್ವರ. ಯಾರು ನಮ್ಮ ಗುರುವು ಆಧ್ಯಾತ್ಮಿಕ ಪಥವನ್ನ, ಲಕ್ಷ್ಯವನ್ನ ನಮಗೆ ತೋರಿಸಿದಾರೆಯೋ ಅವರನ್ನ ಗುರು ಅಂತ ಕರೀತೇವೆ. ಆ ಗುರುವನ್ನ ಮನುಷ್ಯರು ಅಂತ ಭಾವಿಸದೆ ಚತುರ್ಮುಖ ಬ್ರಹ್ಮ ಸೃಷ್ಟಿಕರ್ತ, ಈ ಜಗತ್ತನ್ನ ಕಾಪಾಡತಕ್ಕಂತಹ ವಿಷ್ಣು, ಲಯಗೊಳಿಸ್ತಕ್ಕಂತಹ ಮಹೇಶ್ವರ, ಮೂರು ಕೂಡ ಈ ಗುರುವಿನಲ್ಲಿ ಏಕೀಕೃತರಾಗಿದ್ದಾರೆ ಅನ್ನೋ ಭಾವನೆಯಿಂದ ಗುರುವನ್ನ ದೇವತಾ ಭಾವನೆಯಿಂದ ಕಾಣಬೇಕು ಅಂತ ಈ ಶ್ಲೋಕವನ್ನು ರಚಿಸಿದ್ದಾರೆ. ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವೋ ಮಹೇಶ್ವರ. ಗುರು ಮಹೇಶ್ವರನಾದಂತೆಯೇ ಮಹೇಶ್ವರನು ಗುರು ಯಾಕೆ ಆಗಬಾರದು? ಈ ಗ್ರಂಥದಲ್ಲಿ ಸಾಕ್ಷಾತ್ ಮಹೇಶ್ವರನೇ ಗುರು ರೂಪದಲ್ಲಿ ಉಪದೇಶವನ್ನು ಮಾಡ್ತಾ ಇರೋದ್ರಿಂದ ಆತನನ್ನ ಗುರು ಅಂತ ಕರೆದು ಪ್ರಣಾಮ ಮಾಡ್ತಾ ಇದ್ದಾರೆ ತುಳಸಿದಾಸರು. ಈಶ್ವರನ ಹಲವು ರೂಪಗಳಲ್ಲಿ ಒಂದು ರೂಪಕ್ಕೆ ದಕ್ಷಿಣಾಮೂರ್ತಿ ಅಂತ ಹೆಸರು. ದಕ್ಷಿಣಾಮೂರ್ತಿ ಸ್ತೋತ್ರ ಅಂತಲೇ ಒಂದು ಪ್ರಸಿದ್ಧವಾಗಿರತಕ್ಕಂಥ ಸ್ತೋತ್ರ ಉಂಟು ಶಂಕರಾಚಾರ್ಯರದು. ಅಲ್ಲಿ ಕೊಡ್ತಕ್ಕಂತಹ ವಿವರಣೆ ಹೀಗಿದೆ. ಮರದ ಕೆಳಗೆ ಕುಳಿತಿದ್ದಾನೆ ದಕ್ಷಿಣಾಮೂರ್ತಿ. ಆತ ಯುವಕ, ಆತನ ಶಿಷ್ಯರೆಲ್ಲ ವೃದ್ಧರು. ಶಿಷ್ಯರ ಮನಸ್ಸಲ್ಲಿ ಅನೇಕ ಸಂಶಯಗಳು ಹೇಳ್ತಾ ಇವೆ. ಗುರು ವ್ಯಾಖ್ಯಾನ ಮಾಡ್ತಾ ಇಲ್ಲ, ಉತ್ತರ ಕೊಡ್ತಾ ಇಲ್ಲ. ಗುರೋಸ್ತು ಮೌನಂ ವ್ಯಾಖ್ಯಾನ, ಶಿಷ್ಯಾಸ್ತು ಚಿನ್ನ ಸಂಶಯ. ತಮ್ಮ ಮನಸ್ಸಿನಲ್ಲಿ ಸಂಶಯಗಳು ಎದ್ದಾಗೇನೆ ಆ ಸಂಶಯಗಳಿಗೆ ಉತ್ತರವನ್ನು ಗುರು ತನ್ನ ತಪಶಕ್ತಿಯಿಂದಲೇ ಕೊಡ್ತಾ ಇದ್ದಾನೆ. ನಮ್ಮ ಮಠದ ಒಬ್ಬರು ಹಿರಿಯ ಸ್ವಾಮಿಗಳು, ನನಗಿಂತ ವಯಸ್ಸಿನಲ್ಲಿ ಸನ್ಯಾಸದಲ್ಲಿ ದೊಡ್ಡವರು, ಅವರು ತಮ್ಮ ಅನುಭವವನ್ನು ಒಮ್ಮೆ ಹೇಳ್ತಾ ಇದ್ರು. ಮೊಟ್ಟ ಮೊದಲನೇ ಬಾರಿಗೆ ತಿರುವಣ್ಣಾಮಲೆಗೆ ಹೋಗಿದ್ರು ರಮಣ ಮಹರ್ಷಿಗಳ ದರ್ಶನ ಮಾಡಬೇಕು ಅಂತ, ಇನ್ನು ಆಶ್ರಮ ಸೇರುವುದಕ್ಕೆ ಮುಂಚೆ. ಅವರ ಬಗ್ಗೆ ಬೇಕಾದಷ್ಟು ಕೇಳಿದ್ರು. ಸಾಕ್ಷಾತ್ತಾಗಿ ಅವರು ನೋಡಬೇಕು ಅನ್ನೋ ಆಶೆಯಿಂದ ಹೋಗಿದ್ರು. ಸುಮಾರು 9 ಪ್ರಶ್ನೆಗಳು ಅವರ ಮನಸ್ಸಿನಲ್ಲಿ ಇದ್ದವು. ಅವರನ್ನ ಈ 9 ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡೀಬೇಕು ಅಂತ ಇವರ ಮನಸ್ಸಿನಲ್ಲಿ ಆಶೆ ಇತ್ತು. ಹೋದ್ರು. ಆ ಹಾಲ್ನಲ್ಲಿ ಅವರು ಯಾವಾಗಲೂ ಹೀಗೆ ವರ್ಕೊಂಡು ಹಾಸಿಗೆ ಮೇಲೆ ಕುಳಿತಿರ್ತಕ್ಕಂತಹ ಹಾಲ್ಗೆ ಹೋದ್ರು. ಅಲ್ಲಿ ಸುಮಾರು ಒಂದು 10-15 ಜನ ಕುಳಿತಿದ್ರು. ಅವ್ರ ಜೊತೆಗೆ ಇವರು ಒಂದು ಮೂಲೆಯಲ್ಲಿ ಕುಳಿತುಕೊಂಡ್ರು. ನಿಶ್ಶಬ್ದ, ಯಾರೂ ಮಾತನಾಡ್ತಾ ಇಲ್ಲ. ರಮಣ ಮಹರ್ಷಿಗಳು ಕೂಡ ಮಾತನಾಡ್ತಾ ಇಲ್ಲ. ಇವರು ಹಾಗೆ ಧ್ಯಾನಕ್ಕೆ ಕುಳಿತುಕೊಂಡು ಸ್ವಲ್ಪ ಹೊತ್ತು ಅವರು ನೋಡಿದ ಮೇಲೆ ಕಣ್ಣು ಮುಚ್ಕೊಂಡ್ರು. ಕಣ್ಣು ಮುಚ್ಕೊಂಡು ಧ್ಯಾನಕ್ಕೆ ಕುಳಿತಾಗ ಒಂದೊಂದೇ ಪ್ರಶ್ನೆ ಮೇಲಕ್ಕೆ ಬಂದು ಮನಸ್ಸಿನಲ್ಲಿ ಉತ್ತರವೂ ಬಂತು. ಎಂಥ ಅದ್ಭುತ ಅಂತಂದ್ರೆ, ಆ ಮಹಾತ್ಮರ ಒಂದು ದಿವ್ಯ ಸನ್ನಿಧಿಯಲ್ಲಿ ಎಲ್ಲವೂ ಕರಗಿ ಹೋಗುತ್ತವೆ. ಶಿಷ್ಯಾಸ್ತು ಚಿನ್ನ ಸಂಶಯ. ಹಾಗೆ ದಕ್ಷಿಣಾಮೂರ್ತಿಯ ಪ್ರಭಾವ. ಈ ದಕ್ಷಿಣಾಮೂರ್ತಿ ಶಿವನ ವಿವಿಧ ರೂಪಗಳಲ್ಲಿ ಒಂದು. ಸಾಮಾನ್ಯವಾಗಿ ಶಿವನ ದೇವಸ್ಥಾನದಲ್ಲಿ ಎಲ್ಲಾದರೂ ಒಂದು ಕಡೆ ದಕ್ಷಿಣಾಮೂರ್ತಿಯನ್ನು ಸ್ಥಾಪಿಸುವುದುಂಟು. ಮತ್ತೊಂದು ವಿಶೇಷ, ನಮಗೆ ಬೇರೆ ಬೇರೆ ದೇವತೆಗಳ ಮಂತ್ರವನ್ನು ತೆಗೆದುಕೊಂಡು ಜಪ ಮಾಡಬೇಕು ಅಂತ ಆಶೆ ಇದ್ದ ಪಕ್ಷದಲ್ಲಿ, ಇದು ವಿಶೇಷವಾಗಿ ಸನ್ಯಾಸಿಗಳಿಗಾಗಿ ಹೇಳಿರತಕ್ಕಂತಹದ್ದು. ನಮ್ಮ ಗುರು ಯಾವುದೋ ಒಂದು ಮಂತ್ರವನ್ನು ನಮಗೆ ಇಷ್ಟು ದೇವತಾ ಮಂತ್ರವನ್ನು ಕೊಟ್ಟಿರ್ತಾರೆ. ಶಾಸ್ತ್ರಗಳ ಪ್ರಕಾರ ಸನ್ಯಾಸಿಗಳಿಗೆ ಪೂರ್ಣ ಸ್ವಾತಂತ್ರ್ಯ ಉಂಟು. ಯಾವ ದೇವತೆಯ ಮಂತ್ರವನ್ನು ಬೇಕಾದರೂ ತೆಗೆದುಕೊಂಡು ಜಪ ಮಾಡಬಹುದು, ಧ್ಯಾನ ಮಾಡಬಹುದು.
ಮತ್ತು ಮಂತ್ರ ದೀಕ್ಷೆ ಕೊಡ್ತಾ ಇರತಕ್ಕಂಥವ್ರು ಯಾವುದೇ ದೇವತೆಯ ಮಂತ್ರವನ್ನು ಬೇಕಾದರೂ ಕೊಡಬಹುದು. ಆ ಸ್ವಾತಂತ್ರ್ಯ ಶಾಸ್ತ್ರಗಳು ಸನ್ಯಾಸಿಗೆ ಕೊಟ್ಟಿವೆ ಅಂತ ಇಟ್ಕೊಳ್ಳಿ. ಒಬ್ಬರು ಸನ್ಯಾಸಿಗಳು ದೊಡ್ಡ ಪಂಡಿತರನ್ನ ಈ ಪ್ರಶ್ನೆ ಹಾಕಿದ್ರು, ನನಗೆ ಬೇರೆ ದೇವತೆಗಳ ಬಗ್ಗೆ ಧ್ಯಾನ ಮಾಡಬೇಕು, ಅವರ ಹೆಸರನ್ನು ಜಪ ಮಾಡಬೇಕು ಅಂತ ಇಚ್ಛೆ ಆಗುತ್ತೆ. ಇದಕ್ಕೆ ಶಾಸ್ತ್ರದಲ್ಲಿ ಏನಾದರೂ ಆಧಾರ ಇದೆಯೇ? ಮತ್ತೆ ಆ ಮಂತ್ರದ ದೀಕ್ಷೆಯನ್ನು ತೆಗೆದುಕೊಳ್ಳದೇನೆ ಮಂತ್ರವನ್ನ ಜಪ ಮಾಡತಕ್ಕಂಥ ಸಂಪ್ರದಾಯ ಉಂಟೆ? ಅದಕ್ಕೆ ಅವರು ಹೇಳಿದ್ರು, ಶೈವಾಗಮದಲ್ಲಿ ದೊಡ್ಡ ಪಂಡಿತರು, ಬಹಳ ಸದ್ಬ್ರಾಹ್ಮಣರು ಅಂತ ಇಟ್ಕೊಳ್ಳಿ, ಇವತ್ತಿಗೂ ಇದ್ದಾರೆ. ಅವ್ರು ಹೇಳಿದ್ರು, ಸ್ವಾಮೀಜಿ ಶಾಸ್ತ್ರದಲ್ಲಿ ಇದೆ, ನಿಮಗೆ ಹೇಗಿದ್ರು ಮಂತ್ರಗಳು ಗೊತ್ತಿರುತ್ತೆ, ಆದ್ರೆ ಗುರುಮುಖೇನ ಮಂತ್ರ ಬರಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಆಶೆ ಇರೋದ್ರಿಂದ ಆ ಮಂತ್ರವನ್ನು ದೇವನಾಗರಿ ಲಿಪಿಯಲ್ಲಿ ಒಂದು ಚೀಟಿಯಲ್ಲಿ ಬರೆದ್ಬಿಟ್ಟು ಅದನ್ನ ಶಿವನ ದೇವಸ್ಥಾನಕ್ಕೆ ಹೋಗಿ ದಕ್ಷಿಣಾಮೂರ್ತಿಯ ಪಾದಾರವಿಂದದಲ್ಲಿಟ್ಟು ಎದುರುಗಡೆ ಕುಳಿತುಕೊಂಡು ಸ್ವಲ್ಪ ಹೊತ್ತು ಜಪಾಧ್ಯಾನವನ್ನು ಮಾಡಿ, ನಿಮ್ಮ ದಕ್ಷಿಣಾಮೂರ್ತಿಯೇ ನಿಮ್ಮ ಗುರುವಾಗಿ, ನಿಮ್ಮ ಗುರುವೇ ದಕ್ಷಿಣಾಮೂರ್ತಿಯಾಗಿ ಆ ಮಂತ್ರವನ್ನು ನಿಮಗೆ ಕೊಡ್ತಾ ಇದ್ದಾರೆ ಅಂತ ಮನಸ್ಸಿನಲ್ಲಿ ಭಾವಿಸಿಕೊಂಡು ಅನಂತರ ಚೀಟಿಯನ್ನು ತೆಗೆದು ಅದನ್ನು ತೆಗೆದುಕೊಂಡು ಓದಿ ಜಪ ಮಾಡಿ. ಈ ಒಂದು ಸಂಪ್ರದಾಯಕ್ಕೆ ಶಾಸ್ತ್ರದ ಆಧಾರ ಇದೆ ಅಂತ ಹೇಳಿದ್ರು. ಶಿವ ಗುರು, ಶಂಕರ ರೂಪಿಯಾಗಿರ್ತಕ್ಕಂತಹ ಗುರು ರೂಪಿಯಾಗಿರ್ತಕ್ಕಂತಹ ಶಂಕರ ಶಾಸ್ತ್ರದಲ್ಲಿ ಅವನಿಗೆ ದಕ್ಷಿಣಾಮೂರ್ತಿ ಅಂತ ಕರೆದು ಆ ಗುರುಸ್ಥಾನವನ್ನು ಕೊಟ್ಟಿದೆ. ಮಂತ್ರಪ್ರದನಾಗಿರ್ತಕ್ಕಂತಹ ಗುರುವು ಅವನೇ, ದಾರಿಯನ್ನು ತೋರಿಸ್ತಾ ಇರತಕ್ಕಂತಹ ಗುರುವು ಅವನೇ. ಅಂತಹ ಶಂಕರನನ್ನ, ಗುರುರೂಪಿಯಾದ ಶಂಕರನನ್ನ ಒಂದೇ ನಮಸ್ಕಾರ ಮಾಡ್ತಾ ಇದ್ದೀನಿ. ಈ ಶಂಕರ ಬೋಧಮಯ, ಬೋಧ ಅಂದ್ರೆ ಜ್ಞಾನ, ಜ್ಞಾನಸ್ವರೂಪ, ಚಿದಾನಂದ ರೂಪ, ಶಿವೋಹಂ ಶಿವೋಹಂ. ಶಂಕರಾಚಾರ್ಯರು ಹೇಳ್ತಾರೆ ನಿರ್ವಾಣ ಷಟ್ಕದಲ್ಲಿ, ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪರಬ್ರಹ್ಮ ವಸ್ತುವಿಗೆ ಎರಡು ಲಕ್ಷಣಗಳುಂಟು. ಒಂದು ತಟಸ್ಥ ಲಕ್ಷಣ, ಇನ್ನೊಂದು ಸ್ವರೂಪ ಲಕ್ಷಣ. ಇದನ್ನ ಬಹಳ ಚೆನ್ನಾಗಿ ವಿವರಿಸ್ತಾರೆ ಭಾಷ್ಯಕಾರರು. ರಾಮಪ್ಪನವ್ರ ಮನೆಯಲ್ಲಿ ಅಂತ ಯಾರೋ ಕೇಳ್ಕೊಂಡ್ಬರ್ತಾರೆ. ಅದಕ್ಕೆ ನಾನು ಹೇಳ್ತೀನಿ, ನೋಡಿ, ಈ ಪೂರ್ವ ದಿಕ್ಕಿನಲ್ಲಿ ಒಂದು ಮಾವಿನ ಮರ ಕಾಣಿಸ್ತಾ ಇದೆಯಲ್ಲ, ಹೌದು. ಅಲ್ಲಿ ಒಂದು ಕೊಂಬೆ ಸ್ವಲ್ಪ ಉದ್ದಕ್ಕೆ ಚಾಚಿಕೊಂಡಿದೆಯಲ್ಲ, ಹೌದು. ಆ ಕೊಂಬೆ ಮೇಲೆ ಒಂದು ಕಾಗೆ ಕೂತಿದೆಯಾ ನೋಡಿ, ಹೌದು. ಆ ಕಾಗೆ ಹಿಂದ್ಗಡೆ ನೇರವಾಗಿ ಒಂದು ಮನೆ ಕಾಣಿಸ್ತಾ ಇದೆ, ಅಲ್ಲಿ ಹೆಂಚಿನ ಮನೆ, ಅದೇ ರಾಮಪ್ಪನವ್ರ ಮನೆ. ಹತ್ರ ಹೋದ್ಮೇಲೆ ಗುರುತು ಕಂಡು ಹಿಡಿಯಲಿಕ್ಕೆ ಅದು ಇಟ್ಟಿಗೆ ಕಟ್ಟಡ, ಮಂಗಳೂರು ಹೆಂಚಾಕಿದೆ, ಹಸಿರು ಪೇಂಟ್ ಬಳಿದಿದೆ ಇತ್ಯಾದಿ. ನಾಯಿಗಳಿಗೆ ಎಚ್ಚರಿಕೆ ಅಂತ ಬೋರ್ಡ್ ಹಾಕಿದೆ. ಇದು ನೋಡಿ, ಮೊದಲನೇದು ಮಾವಿನ ಮರ, ಕೊಂಬೆ, ಕಾಗೆ. ಇದಕ್ಕೂ ಮನೆಗೂ ಏನೂ ಸಂಬಂಧ ಇಲ್ಲ. ಆದರೆ ಆ ಮನೆಯನ್ನು ಗುರುತಿಸಲಿಕ್ಕೆ ಸಹಾಯ ಮಾಡುತ್ತೆ. ಆದ್ದರಿಂದ ಅದಕ್ಕೆ ತಟಸ್ಥ ಲಕ್ಷಣ ಅಂತ ಹೆಸರು. ಹಾಗೆ ಪರಬ್ರಹ್ಮ ವಸ್ತುವನ್ನು ಗುರುತಿಸಲಿಕ್ಕೆ ತಟಸ್ಥ ಲಕ್ಷಣ ಯಾವುದು ಅಂತಂದ್ರೆ ಜನ್ಮಾದ್ಯಸ್ಯ ಯತಃ, ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರತಕ್ಕಂಥ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ಯಾವುದರಿಂದ ಆಗಿದೆಯೋ ಅದೇ ಬ್ರಹ್ಮ. ಶಂಕರಾಚಾರ್ಯರ ಪ್ರಕಾರ ಇದು ತಟಸ್ಥ ಲಕ್ಷಣ. ಸೃಷ್ಟಿ ಸ್ಥಿತಿ ಪ್ರಳಯಕ್ಕೂ ಪರಬ್ರಹ್ಮ ವಸ್ತುವಿಗೂ ನೇರವಾದ ಸಂಬಂಧವೇ ಇಲ್ಲ, ಇದು ಮಾಯಾಕೃತ ಅಂತ ಹೇಳಿ. ಹಾಗಾದರೆ ಪರಬ್ರಹ್ಮದ ಸ್ವರೂಪ ಲಕ್ಷಣ ಏನು? ಇಂಟ್ರಿನ್ಸಿಕ್ ಕ್ಯಾರೆಕ್ಟರಿಸ್ಟಿಕ್. ಪರಬ್ರಹ್ಮದ ಸ್ವರೂಪ ಲಕ್ಷಣ ಸತ್ ಚಿತ್ ಆನಂದ. ಸತ್ ಶಾಶ್ವತವಾಗಿರತಕ್ಕಂಥ ವಸ್ತು, ಅದಕ್ಕೆ ಜನ್ಮವೂ ಇಲ್ಲ, ವಿನಾಶವೂ ಇಲ್ಲ. ಯಾವುದನ್ನ ಷಡ್ವಿಕಾರ ಅಂತ ಕರಿತೇವೋ, ಈ ದೇಹಕ್ಕೆ ಇರತಕ್ಕಂಥ 6 ವಿಧದ ವಿಕಾರಗಳು ಅದಕ್ಕಿಲ್ಲ.
ಮತ್ತು ಅದು ಚೈತನ್ಯ ಸ್ವರೂಪ, ಅದು ನೇಚರ್ ಆಫ್ ಪ್ಯೂರ್ ಕಾನ್ಷಿಯಸ್ನೆಸ್ ಮತ್ತು ಆನಂದ ಸ್ವರೂಪ. ಪರಬ್ರಹ್ಮವು ಸತ್, ಪರಬ್ರಹ್ಮವು ಚಿತ್, ಪರಬ್ರಹ್ಮವು ಆನಂದ. ಆ ಪರಬ್ರಹ್ಮವೇ ಶಂಕರ ರೂಪಿಯಾಗಿ ಗುರು ರೂಪಿಯಾಗಿ ಕಾಣಿಸ್ತಾ ಇರೋದ್ರಿಂದ ಪರಬ್ರಹ್ಮ ವಸ್ತು ಚಿತ್ ಅಥವಾ ಚೈತನ್ಯ ಆದಮೇಲೆ ಶಂಕರನು ಚಿತ್ ಅಥವಾ ಚೈತನ್ಯ ಆಗಲೇಬೇಕಲ್ಲ. ಆದ್ದರಿಂದ ಅವನನ್ನು ಬೋಧಮಯ ಅಂತ ಕರೆದಿದೆ. ಒಂದೇ ಬೋಧಮಯಂ. ಈ ಶಂಕರನ್ನ ಮತ್ತೆ ನಿತ್ಯಂ ಅಂತ ಕರೆದಿದೆ. ಕೇವಲ ಬೋಧಮಯ ಮಾತ್ರ ಅಲ್ಲ, ಅವನು ಶಾಶ್ವತ ವಸ್ತು. ಪರಮಾತ್ಮನ ಅನೇಕ ಹೆಸರುಗಳಲ್ಲಿ, ಅದರಲ್ಲೂ ಶಿವಮಹಾದೇವನ ಅನೇಕ ಹೆಸರುಗಳಲ್ಲಿ ಒಂದು ಹೆಸರು ಸ್ವಯಂಭೂ ಅಂತ, ಇನ್ನೊಂದು ಹೆಸರು ಭವ ಅಂತ. ತನ್ನಿಂದ ತಾನೇ ಉಂಟಾಗಿರ್ತಕ್ಕಂಥ ಅವನು ಬೇರೊಂದು ಕಾರಣವನ್ನು ಅಪೇಕ್ಷಿಸದೆ ಸ್ವಯಂಭೂ, ತನ್ನಿಂದ ತಾನೇ ಇರತಕ್ಕಂಥವನು. ಆದ್ದರಿಂದ ಇವನು ನಿತ್ಯ, ಶಾಶ್ವತ. ಅಥವಾ ನಿತ್ಯಂ ಅನ್ನುವುದನ್ನ ಅವ್ಯಯವಾಗಿ ಮಾಡಿಕೊಂಡು ಒಂದೇ ಅನ್ನೋದರ ಜೊತೆಗೆ ಸೇರಿಸಬಹುದು. ನಿತ್ಯಂ ಒಂದೇ, ಸದಾ ಕಾಲವೂ ನಮಸ್ಕಾರ ಮಾಡ್ತಾ ಇರ್ತೇನೆ. ನಮಸ್ಕಾರವನ್ನು ಒಂದು ಸಲ ಮಾಡಿದರೆ ಸಾಲದು, ಸದಾ ಮಾಡ್ತಾ ಇರಬೇಕು. ಅಂದ್ರೆ ಮನಸ್ಸಿನಲ್ಲಿ ಇಷ್ಟ ದೇವತೆಯನ್ನ, ಗುರುವನ್ನ ಸದಾ ಸ್ಮರಿಸಿಕೊಂಡು ನಮ್ಮ ನಮಸ್ಕಾರವನ್ನು ಮಾಡ್ತಾ ಇರಬೇಕು. ನಿತ್ಯಂ ಒಂದೇ. ಈ ಶಿವನ ಮಹಿಮೆಯನ್ನ ಮುಂದಿನ ವಾಕ್ಯದಲ್ಲಿ ವಿವರಿಸ್ತಾರೆ. ಯಂ ಆಶ್ರಿತಃ ಚಂದ್ರಃ ವಕ್ರಃ ಅಪಿ ಸರ್ವತ್ರ ವಂದ್ಯತೆ. ಶಿವನ ಜಟೆಯಲ್ಲಿ ಚಂದ್ರ ಇದ್ದಾನೆ. ಈ ಚಂದ್ರ ಅಲ್ಲಿಗೆ ಹೇಗೆ ಬಂದ ಅಂತಂದ್ರೆ, ಕ್ಷೀರ ಸಮುದ್ರದ ಮಥನ ಕಾಲದಲ್ಲಿ ಆ ಸಮುದ್ರದಿಂದ ಉದ್ಭವಿಸಿದಂತಹ ಅನೇಕ ವಸ್ತುಗಳಲ್ಲಿ ಚಂದ್ರ ಕೂಡ ಒಂದು. ಚೌತಿಯ ಚಂದ್ರ, ಆ ಚಂದ್ರ ಸಮುದ್ರದಲ್ಲಿ ಉದ್ಭವಿಸಿದ ನಂತರ ಶಿವಮಹಾದೇವ ಅವನನ್ನು ತೆಗೆದುಕೊಂಡು ತನ್ನ ಜಟೆಯಲ್ಲಿ ಆಭರಣವಾಗಿ ಧರಿಸಿದನಂತೆ. ಈ ಚಂದ್ರ ಇರೋದು ವಕ್ರ. ಚಂದ್ರನು ವಕ್ರವಾಗಿದ್ದರೂ ಕೂಡ ಶಿವಮಹಾದೇವನ ಆಶ್ರಯವನ್ನು ಪಡೆದದ್ದರಿಂದ ಜಗತ್ತಿಗೆ ವಂದ್ಯನಾಗಿದ್ದಾನೆ. ಯಂ ಆಶ್ರಿತಃ ವಕ್ರಃ ಅಪಿ ಚಂದ್ರಃ ಸರ್ವತ್ರ ವಂದ್ಯತೆ. ಚಂದ್ರನನ್ನು ನಾವು ನಮಸ್ಕಾರ ಮಾಡುತ್ತೇವೆ. ಎಲ್ಲಿ ಮಾಡ್ತೇವೆ ಚಂದ್ರನಿಗೆ ನಮಸ್ಕಾರವನ್ನು ಅಂದ್ರೆ, ನೀವು ಯಾವ ದೇವಸ್ಥಾನಕ್ಕೆ ಹೋದರೂ ಕೂಡ ಅಲ್ಲಿ ನವಗ್ರಹಗಳಿರುತ್ತವೆ. ನವಗ್ರಹಗಳಲ್ಲಿ ಚಂದ್ರನು ಕೂಡ ಒಬ್ಬ. ನವಗ್ರಹಕ್ಕೆ ಪ್ರದಕ್ಷಿಣೆ ಮಾಡ್ತೇವೆ. ಆ 9 ಗ್ರಹಗಳಿಗೆ ನಮಸ್ಕಾರವನ್ನು ಮಾಡ್ತೇವೆ. ಬೇರೆ ಬೇರೆ ಧ್ಯಾನ ಶ್ಲೋಕಗಳು, ನಮಸ್ಕಾರ ಮಂತ್ರಗಳು ಎಲ್ಲ ಉಂಟು. ಹಾಗೆ ಜನಸಾಮಾನ್ಯರಿಂದ ನಮಸ್ಕಾರ ಮಾಡಿಸಿಕೊಳ್ಳತಕ್ಕಂಥ ಯೋಗ್ಯತೆ ವಕ್ರನಾಗಿರ್ತಕ್ಕಂಥ ಚಂದ್ರನಿಗೆ ಎಲ್ಲಿಂದ ಬಂತು ಅಂತ ಕೇಳಿದ್ರೆ, ಕವಿ ಹೇಳ್ತಾನೆ, ಶಿವಮಹಾದೇವನನ್ನು ಆಶ್ರಯಿಸಿದ್ರಿಂದ ಬಂತು. ತಾನಾಗಿ ತಾನೇ ಆ ಒಂದು ಯೋಗ್ಯತೆಯನ್ನು ಆತ ಪಡೆದಿರಲಿಲ್ಲ. ಪರಮಾತ್ಮನ ಆಶ್ರಯದಿಂದ ಆ ಒಂದು ಶಕ್ತಿ ಆತನಿಗೆ ಬಂತು. ಈ ವಕ್ರತ್ವ ಇದೆ ನೋಡಿ, ಅದು ಬಾಹ್ಯ ಶಾರೀರಿಕ ವಕ್ರತ್ವ ಆಗಬಹುದು. ಅದಕ್ಕಿಂತಲೂ ಹೆಚ್ಚಾಗಿ ಮನಸ್ಸಿನ, ಹೃದಯದ ವಕ್ರತ್ವ ಆಗಬಹುದು. ಜನಕ ಮಹಾರಾಜನ ಸಭೆ ನಡೀತಾ ಇದೆ. ಅನೇಕ ಜನ ಋಷಿಗಳು ಅಲ್ಲಿ ಸೇರಿಬಿಟ್ಟಿದ್ದಾರೆ. ಅಷ್ಟಾವಕ್ರ ಮುನಿಗಳು ಅಲ್ಲಿಗೆ ಬರ್ತಾರೆ.
ಅಷ್ಟಾವಕ್ರ ಮುನಿಗಳು ಬಂದ ಕೂಡಲೇ ಸಭೆಯಲ್ಲಿದ್ದಂತಹ ಋಷಿಗಳೆಲ್ಲ ಗೊಳ್ಳಂತ ನಗ್ತಾರೆ. ಅಷ್ಟಾವಕ್ರ ಮುನಿಗಳು ಸುಮ್ಮನಿರ್ತಾರೆ. ಅವರ ಮಗು ನಿಂತ ಮೇಲೆ ಹೇಳ್ತಾರೆ, ಅಪ್ಪ ಮಹಾರಾಜನ್ಗೆ, ನೀನೇನು ದೊಡ್ಡ ಋಷಿಗಳ ಮುನಿಗಳ ಸಭೆ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡಿದ್ದೀ, ಆದರೆ ಇಲ್ಲಿ ಸೇರಿದಾರಲ್ಲ ಇವರೆಲ್ಲ ಚಪ್ಲಿ ಮಾಡ್ತಕ್ಕಂಥ ಚಮ್ಮಾರರು. ಅವ್ರಿಗೆಲ್ಲ ಸಿಟ್ಟು ಬಂದ್ಬಿಡುತ್ತೆ. ರಾಜರ್ಷಿ, ಬ್ರಹ್ಮರ್ಷಿ, ಯೋಗರ್ಷಿ ಇಂಥವ್ರನ್ನೆಲ್ಲ ಚಮ್ಮಾರರು ಅಂತ ಕರೆದ್ಬಿಟ್ರೆ ಸಿಟ್ಟು ಬರೋ ಸಹಜವೇ. ಆಗ ಅಷ್ಟಾವಕ್ರ ಮುನಿಗಳು ಹೇಳ್ತಾರೆ, ಇದು ಚರ್ಮಕೃತವಾಗಿರ್ತಕ್ಕಂಥ ದೇಹ, ಈ ದೇಹ ವಕ್ರವಾಗಿರೋದು ನೋಡಿ ನಗ್ತಾ ಇದ್ದಾರೆ. ಅಂದ್ರೆ ಇವ್ರಿಗೆ ಗೊತ್ತಿರೋದು ಒಂದೇ, ಚರ್ಮದ ವಿಷಯ ಮಾತ್ರ ಗೊತ್ತಿದೆಯೇ ಹೊರತು ಒಳಗಡೆ ಇರ್ತಕ್ಕಂಥ ಆತ್ಮವಸ್ತುವಿನ ವಿಷಯ ಗೊತ್ತಿಲ್ಲ. ಕಬ್ಬು ಡೊಂಕ ಆದರೂ ಸಿಹಿ ಡೊಂಕಿ ಅಂತ ನಮ್ಮಲ್ಲಿ ಗಾದೆ ಉಂಟು. ಯಾತಕ್ಕೆ ಹೇಳಿದೆ ಅಂತಂದ್ರೆ, ಎಷ್ಟೋ ಸಲ ನಾವು ಜಗತ್ತಿನಲ್ಲಿ ಈ ತಪ್ಪನ್ನು ಮಾಡ್ತೇವೆ. ಬಾಹ್ಯ ರೂಪ ಮುಖ್ಯವಲ್ಲ, ಆ ಮನುಷ್ಯರ ಮನಸ್ಸು, ಹೃದಯ, ವ್ಯಕ್ತಿತ್ವ ಅದು ಬಹಳ ಮುಖ್ಯ. ಈ ಚಂದ್ರನನ್ನ ನವಗ್ರಹಗಳಲ್ಲಿ ಒಂದಾದ್ದರಿಂದ ವಂದಿಸ್ತೇವೆ. ಅಷ್ಟೇ ಅಲ್ಲ, ವೈದಿಕ ಮಂತ್ರಗಳಲ್ಲಿ ದೀರ್ಘವಾಗಿರ್ತಕ್ಕಂತಹ ಸೋಮ ಪವಮಾನ ಸ್ತೋತ್ರ ಅಂತ ಒಂದುಂಟು. ಸೋಮ ಪವಮಾನ ಸ್ತೋತ್ರ ಬಹುಶಃ 63 ಮಂತ್ರಗಳು ಅಂತ ಕಾಣುತ್ತೆ. ಸೋಮ ಪವಮಾನ ಸ್ತೋತ್ರದಲ್ಲಿ ಸೋಮನನ ಕುರಿತು ಸ್ತುತಿಸಿದೆ. ಚಂದ್ರ ವೇದದಲ್ಲಿ ಸ್ತುತಿಸಲ್ಪಡಬೇಕಾದರೆ 100 ಜನ 1000 ಜನ ಆಸ್ತಿಕ ಭಕ್ತರುಗಳಿಂದ ನಮಸ್ಕಾರವನ್ನು ಸ್ವೀಕರಿಸಿಕೊಳ್ಳಬೇಕಾದರೆ ಅವನಿಗೆ ಆ ಒಂದು ಗೌರವ, ಸ್ಥಾನ, ಪೂಜ್ಯತ್ವ ಎಲ್ಲಿಂದ ಬಂತು ಅಂತಂದ್ರೆ ಶಂಕರನನ್ನು ಆಶ್ರಯಿಸಿದ್ದರಿಂದ ಬಂತು. ಅಲ್ಲಿಗೆ ನಮ್ಮ ಈ ಇಹಲೋಕದ ಜೀವನಕ್ಕೆ ಅನ್ವಯಿಸಿದೆ ಹೇಳಬಹುದು. ಮಹಾಪುರುಷರ ಸಂಘದಿಂದ ಅಲ್ಪರಿಗೂ ಕೂಡ ಈ ಲೋಕದಲ್ಲಿ ಸ್ಥಾನಮಾನಗಳು ದೊರೆಯುತ್ತವೆ. ಹೂವಿಂದ ನಾಯಿಗೂ ಸ್ವರ್ಗ ಅಂತ ನಮ್ಮಲ್ಲಿ ಗಾದೆ ಉಂಟು. ನಾರಿನಲ್ಲಿ ಹೂವನ್ನ ಸೇರಿಸಿ ಮಾಲೆಯನ್ನ ಮಾಡುತ್ತೇವೆ. ಇದನ್ನು ಪರಮಾತ್ಮನ ಪಾದಾರವಿಂದಕ್ಕೆ ಅರ್ಪಿಸ್ತೇವೆ. ಪರಮಾತ್ಮ ಹೂವನ್ನು ಸ್ವೀಕರಿಸುವಾಗ ನಾರನ್ನು ಸ್ವೀಕರಿಸಲೇಬೇಕು. ನಾರಿಗೆ ಆ ಸ್ಥಾನ ಎಲ್ಲಿಂದ ಬಂತು ಅಂತಂದ್ರೆ ಹೂವಿನ ಸಂಪರ್ಕದಿಂದ ಬಂತು. ಹಾಗೆಯೇ ಈ ಜಗತ್ತಿನಲ್ಲಿ ಸತ್ಪುರುಷರ ಸಂಘದಿಂದ ನಾವು ನಮ್ಮನ್ನು ನಾವು ಎತ್ತಿಕೊಳ್ಳಬಹುದು, ಉದ್ಧಾರ ಮಾಡಿಕೊಳ್ಳಬಹುದು. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ಮುಕ್ತಿ. ಅದ್ಭುತವಾದಂತಹ ಸ್ತೋತ್ರ ಭಜಗೋವಿಂದಂ. ಸತ್ಸಂಗತ್ವೇ ನಿಸ್ಸಂಗತ್ವಂ. ಕಪಿಲ ಮಹರ್ಷಿಗಳು ತಾಯಿಗೆ ಹೇಳ್ತಾರೆ, ಅಮ್ಮ ದೇವಹೂತಿ ತಾಯಿ, ಈ ಸಂಘ ಎನ್ನುವುದು ಬಹಳ ಕೆಟ್ಟದ್ದು, ಸಂಸಾರ ಬಂಧನದಲ್ಲಿ ನಮ್ಮನ್ನು ಸಿಕ್ಕಾಕಿಸ್ಬಿಡುತ್ತೆ, ಅದನ್ನು ಹೋಗಲಾಡಿಸ್ಕೊಳ್ಳೋದು ಸುಲಭ ಅಲ್ಲ. ಹಾಗಾದ್ರೆ ಹೇಗೆ ಹೋಗಲಾಡಿಸ್ಕೊಳ್ಳೋದು ಅಂತ ತಾಯಿ ಪ್ರಶ್ನೆ ಕೇಳಿದಾಗ ಕಪಿಲ ಮಹರ್ಷಿಗಳು ಉತ್ತರ ಕೊಡ್ತಾರೆ, ಸತ್ಸಂಗದಿಂದ ಹೋಗಲಾಡಿಸಿಕೊಳ್ಳಬಹುದು. ಸಂಘ ದೋಷ ಹರಾಹಿತೇ. ಯಾತಕ್ಕೆ ಅಂತಂದ್ರೆ ಈ ಮಹಾಪುರುಷರು ಸಂಘ ದೋಷವನ್ನು ನಾಶ ಮಾಡಬಲ್ಲಂತ ಶಕ್ತಿ ಉಳ್ಳವರು. ಮಹಾಪುರುಷರ ಸಂಘವನ್ನು ಮಾಡಿದ್ರೆ ಸಾಮಾನ್ಯ ವೈಷಯಿಕ ವ್ಯಾವಹಾರಿಕ ಪ್ರಪಂಚದಲ್ಲಿರತಕ್ಕಂತಹ ಸಂಘ ರಾಗದ್ವೇಷಾದಿಗಳು ಸಂಪೂರ್ಣವಾಗಿ ನಾಶವಾಗುತ್ತವೆ, ನಿಸ್ಸಂಗತ್ವ ಬರುತ್ತೆ. ಯಾವಾಗ ನಮ್ಮ ಮನಸ್ಸಿನಲ್ಲಿ ವಸ್ತುಗಳ ವಿಷಯದಲ್ಲಿರ್ತಕ್ಕಂಥ ಸಂಘ ಹೊರಟು ಹೋಗುತ್ತೋ ಆಗ ಮನಸ್ಸಿನಲ್ಲಿರ್ತಕ್ಕಂಥ ಮೋಹವು ಹೊರಟು ಹೋಗುತ್ತೆ. ಬ್ಲೈಂಡ್ ಅಟ್ಯಾಚ್ಮೆಂಟ್.
ನಿರ್ಮೋಹತ್ವೇ ನಿಶ್ಚಲ ತತ್ವ. ಅಂತಹ ಸಂದರ್ಭದಲ್ಲಿ ನಾವು ತತ್ವದ ವಿಷಯವನ್ನು ಕಿವಿಯಿಂದ ಕೇಳಿದರೆ, ಶ್ರವಣ ಮಾಡಿದರೆ, ಗುರು ಮುಖೇನ, ಆಚಾರ್ಯ ಮುಖೇನ, ಶಾಸ್ತ್ರ ಮುಖೇನ ಅದು ಮನಸ್ಸಿನಲ್ಲಿ ಗಟ್ಟಿಯಾಗಿ ಉಳಿಯುತ್ತೆ, ಅಂಕಿತವಾಗುತ್ತದೆ. ನಿಶ್ಚಲ ತತ್ವೇ ಜೀವನ್ಮುಕ್ತಿ. ತತ್ವ ನಮ್ಮ ಮನಸ್ಸಿನಲ್ಲಿ ರೂಢಮೂಲವಾದಾಗ ನಾವು ಸಹಜವಾಗಿಯೇ ಸಾಧನೆಯನ್ನು ಮಾಡ್ತೇವೆ, ಸಾಧನೆಯ ಮೂಲಕ ಮುಕ್ತಿಯನ್ನು ಪಡ್ಕೋತೇವೆ. ಆದ್ದರಿಂದ ನಾರದ ಮಹರ್ಷಿಗಳು ಹೇಳ್ತಾರೆ, ದುಸ್ಸಂಗ ಸರ್ವಥೈವ ತ್ಯಾಜ್ಯ. ದುಸ್ಸಂಗವನ್ನು ಎಲ್ಲ ರೀತಿಯಲ್ಲೂ ಬಿಡಬೇಕು, ಸತ್ಸಂಗವನ್ನು ಮಾಡಬೇಕು. ಎರಡೂ ಬೇಕು. ಸತ್ಸಂಗಾನ ಮಾಡ್ತೀನಿ, ದುಸ್ಸಂಗಾನ ಮಾಡ್ತೀನಿ, ಒಂದಕ್ಕೊಂದು ಕ್ಯಾನ್ಸಲ್ ಆಗುತ್ತೆ, ಅದು ಪ್ರಯೋಜನ ಇಲ್ಲ. ಪರಮಹಂಸರು ಕಲ್ಕತ್ತಿಯ ಮ್ಯೂಸಿಯಂಗೆ ಹೋಗಿದ್ದರು. ಅಲ್ಲಿ ಒಂದ್ ಕಡೆ ದಿ ಫಾಸಿಲ್ ಆಫ್ ಎ ಫಿಶ್ ನೋಡಿದ್ರು. ಮೀನು ಒಳ್ಳೆ ಕಲ್ಲಿನ ಬೊಂಬೆ ತರ ಇದೆ. ಪರಮಹಂಸರು ಈ ಮೀನಿನ ಕಲ್ಲಿನಲ್ಲಿ ಮಾಡಿದಂತಹ ಮೀನಿನ ಬೊಂಬೆ ಯಾಕಿಟ್ಟಿದ್ದೀರಿ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಇದು ಮೀನಿನ ಕಲ್ಲಿನಿಂದ ಮಾಡತಕ್ಕಂಥ ಬೊಂಬೆ ಅಲ್ಲ, ಸಾಕ್ಷಾತ್ ಮೀನೇ. ಮತ್ತೆ ಹೇಗಾಯ್ತು? ಅದು ಭೂಮಿಯಲ್ಲಿ ಹೂತು ಹೋಗಿತ್ತು. ಕಲ್ಲುಗಳ ಪದರದ ಮಧ್ಯೆ 10,000 20,000 ವರ್ಷಗಳು ಇದ್ದದ್ರಿಂದ ಅದು ಕಲ್ಲಾಯಿತು. ಆಶ್ಚರ್ಯವಾಗೋಯ್ತು ಪರಮಹಂಸರಿಗೆ. ದಕ್ಷಿಣೇಶ್ವರಕ್ಕೆ ಹಿಂತಿರುಗಿ ಬಂದ ಮೇಲೆ ಇದರ ವಿಷಯವನ್ನು ಹೇಳ್ತಾ ಹೇಳ್ತಾ ತಮ್ಮ ಶಿಷ್ಯರಿಗೆ, ನೋಡಿದ್ರ ಸಂಘದ ಮಹಿಮೆ, ಜೀವಂತವಾಗಿದ್ದಂತಹ ಒಂದು ಮೀನು ಕಲ್ಲಿನ ಮಧ್ಯೆ 10,000 ವರ್ಷ ವಾಸ ಮಾಡಿ ತಾನೂ ಕಲ್ಲಾಗಿ ಹೋಯಿತು. ಆದ್ದರಿಂದ ಕಲ್ಲಿನ ಹೃದಯ ಇರತಕ್ಕಂಥ ವ್ಯಕ್ತಿಗಳ ಜೊತೆಯಲ್ಲಿ ನಾವಿತ್ತು ಅಂತಂದ್ರೆ ನಮ್ಮ ಹೃದಯವೂ ಕಲ್ಲೇ ಆಗುತ್ತೆ. ಸತ್ಸಂಗತ್ತೆ ನಿಸ್ಸಂಗತ್ವಮಿದ್ದಾಗಿ ದುಸ್ಸಂಗ ಸರ್ವಥೈವ ತ್ಯಾಜ್ಯ. ಸತ್ಸಂಗದ ಮಹಿಮೆಗೆ ಇನ್ನೊಂದು ದೃಷ್ಟಾಂತ. ಮಹಾಭಾರತದಲ್ಲಿ ಯುಧಿಷ್ಠಿರಾದಿಗಳು ಹೊರಟಿದ್ದಾರೆ ಪ್ರಯಾಣ, ಸಶರೀರವಾಗಿ ಸ್ವರ್ಗಲೋಕವನ್ನು ಸೇರಬೇಕು ಅಂತ. ದಾರಿಯಲ್ಲಿ ಒಬ್ಬೊಬ್ಬರು ಬಿದ್ದು ಹೋಗ್ತಾರೆ. ಯುಧಿಷ್ಠಿರ ಮತ್ತು ಅವನ ಜೊತೆಗೊಂದು ನಾಯಿ, ಎರಡೂ ಸ್ವರ್ಗಲೋಕವನ್ನು ಸೇರುತ್ತೆ. ಸ್ವರ್ಗಲೋಕದ ಬಾಗಿಲಿನಲ್ಲಿ ನಿಮಗೆ ಲೈಸೆನ್ಸ್ ಉಂಟು ಒಳಗಡೆ ಹೋಗ್ಲಿಕ್ಕೆ, ನಾಯಿಗಿಲ್ಲ ಅಂತ ಹೇಳ್ತಾನ ಅವನು. ಯಮಧರ್ಮರಾಯ ಅಥವಾ ಯಾರಿದಾರೋ ಅವರು ಅಲ್ಲಿ. ಹಾಗೆ ಧರ್ಮರಾಯ ಹೇಳ್ತಾನೆ, ಸಾಧ್ಯವೇ ಇಲ್ಲ, ಉದ್ದಕ್ಕೂ ಪಾಪ ನನ್ನ ಜೊತೆಗೆ ಬಂದಿದೆ ಇದು, ಜ್ಞಾನ ಹೇಗೆ ಅದನ್ನು ಬಿಡ್ಲಿ, ಕೊಟ್ರೆ ಸ್ವರ್ಗ ಇಬ್ಬರಿಗೂ ಕೊಡ್ಬೇಕು, ಇಲ್ಲವ್ರು ಇಬ್ಬರಿಗೂ ಬೇಡ ಅಂತ ಹೇಳ್ತಾನೆ ಮಹಾರಾಯ. ಯುಧಿಷ್ಠಿರನ ಸಂಘದಿಂದ ನಾಯಿಗೂ ಸ್ವರ್ಗದ ವಾಸ ಲಭಿಸ್ತು. 4ನೆಯ ಶ್ಲೋಕ. ಸೀತಾರಾಮ ಗುಣಗ್ರಾಮ ಪುಣ್ಯ ಅರಣ್ಯ ವಿಹಾರಿಣೌ ವಂದೇ ವಿಶುದ್ಧ ವಿಜ್ಞಾನೌ ಕವೀಶ್ವರ ಕಪೀಶ್ವರೌ. ಕವೀಶ್ವರ ವಾಲ್ಮೀಕಿ, ಕಪೀಶ್ವರ ಹನುಮಂತ, ಇವರಿಬ್ಬರಿಗೂ ನಮಸ್ಕಾರ ಮಾಡ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ರಾಮಾಯಣದ ದಿವ್ಯ ಕಥೆಗೆ ಇಬ್ಬರೂ ಕೂಡ ಸಂಬಂಧಿಸಿರ್ತಕ್ಕಂಥವರು. ಕವೀಶ್ವರ ನಮಗೆ ರಾಮಾಯಣದ ಕಥೆಯನ್ನು ಕೊಟ್ಟ. ಕಪೀಶ್ವರ ಶ್ರೀರಾಮಚಂದ್ರರ ಸೇವೆಯನ್ನು ಮಾಡುವುದು ಹೇಗೆ, ಅವನ ಪಾದ ಪದ್ಮದಲ್ಲಿ ಭಕ್ತಿಯನ್ನು ಮಾಡುವುದು ಹೇಗೆ ಎಂದು ತೋರಿಸಿಕೊಟ್ಟ ತನ್ನ ಜೀವನದ ಮೂಲಕ. ವಾಲ್ಮೀಕಿ ಆದಿಕವಿ, ಅವನ ಬಾಯಿಂದ ಸ್ತೋತ್ರ ರೂಪವಾಗಿ ಶಾಪ ಬಂತು. ಶಾಪಕ್ಕಿಂತ ಹೆಚ್ಚು ಬ್ಲೆಸ್ಸಿಂಗ್ಸ್ ಅಂತ ಇಟ್ಕೊಳ್ಳಿ, ಆಶೀರ್ವಾದ. ಆ ಶ್ಲೋಕ ರೂಪವಾಗಿ ಬಂದಂತಹ ಮಾತು ವಾಲ್ಮೀಕಿಯ ಮನಸ್ಸಿನಲ್ಲಿ ಯೋಚನೆ ಭಾವನೆಗಳನ್ನು ಉಂಟು ಮಾಡಿ, ಆನಂತರ ನಾರದ ಮಹರ್ಷಿಗಳ ಉಪದೇಶದಿಂದ, ಚತುರ್ಮುಖ ಬ್ರಹ್ಮನ ಅನುಗ್ರಹದಿಂದ ರಾಮಾಯಣವನ್ನು ರಚಿಸಿದರು. ಈ ರಾಮಾಯಣವನ್ನು ಆದಿಕಾವ್ಯ ಅಂತ ಕರೀತಾರೆ, ಈತನನ್ನು ಆದಿಕವಿ ಅಂತ ಕರೀತಾರೆ.
ರಾಮಾಯಣವನ್ನು ಯಾರು ರಾಮಾಯಣ ಅಂತ ಹೇಳೋದಿಲ್ಲ, ಶ್ರೀಮದ್ ರಾಮಾಯಣ ಅಂತ ಹೇಳ್ತಾರೆ. ಶ್ರೀಯಿಂದ ಯುಕ್ತವಾಗಿರತಕ್ಕಂಥದ್ದು, ಸಾಕ್ಷಾತ್ ಮಹಾಲಕ್ಷ್ಮಿಯಿಂದ, ಐಶ್ವರ್ಯದಿಂದ, ವಿದ್ಯೆಯಿಂದ, ಸಂಪತ್ತಿನಿಂದ ಕೂಡಿರತಕ್ಕಂಥದ್ದು. ಇವತ್ತು ಕೂಡ ದೊಡ್ಡ ದೊಡ್ಡ ಸಂಸ್ಕೃತ ಪಂಡಿತರು ಕೂಡ ಹೇಳ್ತಾರೆ, ವಾಲ್ಮೀಕಿಯ ಕಾವ್ಯದಲ್ಲಿ, ರಾಮಾಯಣದಲ್ಲಿ ಬಂದಿರತಕ್ಕಂತಹ ಕಾವ್ಯದ ಶೈಲಿ, ಸೊಗಸು ಕಾಳಿದಾಸನಲ್ಲೂ ಇಲ್ಲ. ಉಪಮಾ ಕಾಳಿದಾಸಸ್ಯ ಅಂತ ಹೇಳ್ತಾರೆ. ಉಪಮೆಯನ್ನ, ಉಪಮಾನವನ್ನು ನೋಡಬೇಕಾದ್ರೆ ಕಾಳಿದಾಸನ ಓದಬೇಕು. ಆದರೆ ರಾಮಾಯಣದಲ್ಲಿ ನೂರಾರು ಉಪಮಾನಗಳು ಬರುತ್ತೆ, ಬಹಳ ಸರಳ, ಅತ್ಯಂತ ಹೃದಯಂಗಮ. ಆದ್ದರಿಂದ ಇದು ಆದಿಕಾವ್ಯ. ಇದನ್ನ ಮಾಡಿರ್ತಕ್ಕಂತಹ ಕವಿ ವಾಲ್ಮೀಕಿ ಆದಿಕವಿ, ಎಲ್ಲ ಕವಿಗಳಿಗಿಂತಲೂ ಅತ್ಯುತ್ತಮನಾಗಿರತಕ್ಕಂಥವನು. ಆದ್ದರಿಂದ ಅವನು ಕವೀಶ್ವರ. ಇನ್ನು ಕಪಿಗಳಲ್ಲಿ ಅಗ್ರಸ್ಥಾನ ಮಾರುತಿಗೆ. ದೇಹಶಕ್ತಿ, ಮನೋದಾರ್ಢ್ಯ, ಇಂದ್ರಿಯ ನಿಗ್ರಹ, ಬುದ್ಧಿಶಕ್ತಿ, ಶಾಸ್ತ್ರಜ್ಞಾನ, ರಾಮಭಕ್ತಿ, ಯಾವ ದೃಷ್ಟಿಕೋನದಿಂದ ನೋಡಿದ್ರೂ ಕೂಡ ಅವನು ಈಶ್ವರನೇ. ಕಪಿಗಳಲ್ಲಿ ಈಶ್ವರ. ನಾವು ಪ್ರತಿ ಏಕಾದಶಿ ದಿವಸ ಹನುಮಂತನನ್ನ ಕುರಿತು ಪ್ರಾರ್ಥನೆ ಮಾಡುತ್ತೇವೆ. ಅದರಲ್ಲಿ ಮೊದಲನೇ ಶ್ಲೋಕದಲ್ಲೇ ಇದನ್ನು ವಿವರಿಸಿದೆ. ಔತುಲಿತ ಬಲಧಾಮಂ ಸ್ವರ್ಣ ಶೈಲಾಭ ದೇಹಂ ಧನುಜವನ ಕೃಷಾಣಂ ಜ್ಞಾನಿನಾಂ ಅಗ್ರಗಣ್ಯಂ ಸಕಲ ಗುಣ ನಿಧಾನಂ ವಾನರಾಣಾಂ ಅಧೀಶಂ ರಘುಪತಿವರ ದೂತಂ ವಾತಜಾತಂ ನಮಾಮಿ. ಬಲ ಎಂತಹ ಬಲ ಅಂತಂದ್ರೆ ಅವನಲ್ಲಿರ್ತಕ್ಕಂತಹ ಬಲ, ಶಕ್ತಿ ಮತ್ತು ಯಾರಲ್ಲೂ ಇಲ್ಲ. ಅದಕ್ಕೆ ತುಲನೆಯೇ ಇಲ್ಲ, ನೋ ಕಂಪ್ಯಾರಿಸನ್. ದೇಹ ಸ್ವರ್ಣಶೈಲಾಭ, ಚಿನ್ನದ ಬೆಟ್ಟದ ಹಾಗೆ. ಹನುಮಂತನು ಅತ್ಯಂತ ಸುಂದರನಾಗಿದ್ದ ಅಂತ ರಾಮಾಯಣವೇ ಹೇಳುತ್ತೆ. ಧನುಜ ವನ ಕೃಷಾಣು, ರಾಕ್ಷಸರು ಎಂಬತಕ್ಕಂಥ ವನವನ್ನು ಸುಡತಕ್ಕಂಥ ಅಗ್ನಿ. ಜ್ಞಾನಿನಾಂ ಅಗ್ರಗಣ್ಯಂ, ಯಾರ್ಯಾರು ಜ್ಞಾನಿಗಳು ಅಂತ ಅನಿಸ್ಕೋತಾರೋ ಈ ಲೋಕದಲ್ಲಿ ಅವರೆಲ್ಲರಿಗಿಂತಲೂ ಮುಖ್ಯನಾಗಿರತಕ್ಕಂಥವನು. ಸಕಲ ಗುಣ ನಿಧಾನ, ಎಲ್ಲ ಸದ್ಗುಣಗಳಿಗೂ ಆಕರ, ಆಶ್ರಯ. ವಾನರಾಣ ಅಧೀಶಂ, ವಾನರರಿಗೆ ಆತ ಒಡೆಯ. ಇವನು ಕಪೀಶ್ವರ. ಈ ಕವೀಶ್ವರ, ಕಪೀಶ್ವರ ಇವರಿಬ್ಬರಿಗೂ ಕೂಡ ಒಂದೇ ನಮಸ್ಕಾರ ಮಾಡ್ತಾ ಇದ್ದಾನೆ. ಈ ಕವೀಶ್ವರ ಮತ್ತು ಕಪೀಶ್ವರ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅರಣ್ಯದಲ್ಲಿ, ಕಾಡಿನಲ್ಲಿ ವಿಹಾರ ಮಾಡ್ತಾ ಇದ್ದಾರೆ. ಅರಣ್ಯ ವಿಹಾರಿಣೋ. ಎಂತಹ ಅರಣ್ಯ ಅಥವಾ ಕಾಡು ಅಂತಂದ್ರೆ, ಸೀತಾ ರಾಮ ಗುಣಗ್ರಾಮ ಪುಣ್ಯ ಅರಣ್ಯ ವಿಹಾರಿಣ. ಸೀತಾ ಮಾತೆ, ಪ್ರಭು ರಾಮಚಂದ್ರ, ಇವರಲ್ಲಿ ಅನಂತ ಗುಣಗಳು ಉಂಟು. ಈ ಲೋಕದಲ್ಲಿ ಯಾವ ಯಾವ ಸದ್ಗುಣಗಳನ್ನು ನಾವು ಯೋಚಿಸಿಕೊಳ್ಳಬಹುದೋ, ಊಹಿಸಿಕೊಳ್ಳಬಹುದೋ, ಭಾವಿಸಿಕೊಳ್ಳಬಹುದೋ ಎಲ್ಲ ಸದ್ಗುಣಗಳ ಖನಿ, ಆಕರ ಶ್ರೀರಾಮಚಂದ್ರ ಮತ್ತು ಸೀತಾಮಾತೆ. ರಾಮಾಯಣದ ಪ್ರಾರಂಭದಲ್ಲೇ ಬರುತ್ತಾನೆ. ಗಾಯತ್ರಿ ರಾಮಾಯಣ ಅಂತ ಕರೀತಾರೆ, ಬಾಲರಾಮಾಯಣ ಅಂತಲೂ ಕರೀತಾರೆ. ವಾಲ್ಮೀಕಿ ಪ್ರಶ್ನೆ ಕೇಳ್ತಾನೆ, ನಾರದ ಉತ್ತರ ಕೊಡ್ತಾನೆ. ಆ ಪ್ರಶ್ನೆಯಲ್ಲಿ ಸುಮಾರು 15-16 ಗುಣಗಳ ವರ್ಣನೆ ಉಂಟು. ಆ ಎಲ್ಲ ಗುಣಗಳು ಒಬ್ಬ ವ್ಯಕ್ತಿಯಲ್ಲಿರುವುದು ಅಸಾಧ್ಯವಾದರೂ ಕೂಡ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಹೇಳಿ ನಾರದ ಮಹರ್ಷಿಗಳು ಉತ್ತರ ಕೊಡ್ತಾರೆ. ಹೀಗೆ ಸೀತಾ ಮತ್ತು ರಾಮ ಇವರು ಗುಣಗ್ರಾಮ, ಗುಣಗಳ ಸಮೂಹಕ್ಕೆ, ಗುಣಗಳ ಸಮೂಹ ಎಂಬತಕ್ಕಂತಹ ಪುಣ್ಯಶಾಲಿಯಾಗಿರತಕ್ಕಂತಹ, ಪುಣ್ಯಪ್ರದವಾಗಿರತಕ್ಕಂಥ, ಪುಣ್ಯವನ್ನು ಉಂಟು ಮಾಡತಕ್ಕಂತಹ ಒಂದು ಕಾಡು, ಅರಣ್ಯ. ಸೀತಾರಾಮರ ಗುಣಗಣಗಳೇ ಪುಣ್ಯ ಅರಣ್ಯ. ಈ ಪುಣ್ಯ ಅರಣ್ಯದಲ್ಲಿ ವಿಹಾರ ಮಾಡ್ತಾ ಇದ್ದಾರೆ ಯಾರು? ಕಪೀಶ್ವರ ಮತ್ತು ಕವೀಶ್ವರ. ಕಪೀಶ್ವರನ ವಿಹಾರ ಮಾಡ್ತಾನೆ, ಯಾಕೆಂದ್ರೆ ಕಪಿಗಳು ವಾಸ ಮಾಡುವುದೇ ಕಾಡಿನಲ್ಲಿ.
ಕಪೀಶ್ವರನಾಗಿರ್ತಕ್ಕಂಥವನು ಈ ಕಾಡಿನಲ್ಲಿ ವಿಹರಿಸುವುದು ಸಹಜವೇ. ಕವೀಶ್ವರನಿಗೂ ಕಾಡಿಗೂ ಏನು ಸಂಬಂಧ ಅಂತಂದ್ರೆ, ಕವಿಗಳಿಗೆ ಪ್ರಕೃತಿಯನ್ನು ಕಂಡ್ರೆ ತುಂಬಾ ಇಷ್ಟ. ಪ್ರಕೃತಿಯ ಸೌಂದರ್ಯವನ್ನ ವಿವರಿಸುವುದರಲ್ಲಿ ಕವಿಗಳು ಅಗ್ರಗಣ್ಯರು. ಪ್ರಕೃತಿಯ ಸೌಂದರ್ಯವನ್ನು ನಾವು ಕಾಣಬೇಕಾದರೆ ಕಾಡಿಗೆ ಹೋಗ್ಬೇಕು. ಕಾಡಿನಂತಹ ಪ್ರಕೃತಿ ಸೌಂದರ್ಯ ಅದ್ಭುತವಾಗಿರ್ತಕ್ಕಂತಹ ಸ್ಥಳಗಳಲ್ಲಿ ಕವಿಯ ಉತ್ಪ್ರೇಕ್ಷೆ, ಭಾವನೆ, ಕವಿತಾ ಶಕ್ತಿ ಅತ್ಯಂತ ಹೆಚ್ಚಾಗಿ ಅಭಿವ್ಯಕ್ತವಾಗುತ್ತೆ. ವಾಲ್ಮೀಕಿ ಎಂಬತಕ್ಕಂತಹ ಕವೀಶ್ವರ, ಹನುಮಂತ ಮತ್ತು ಮಾರುತಿ ಎಂಬತಕ್ಕಂತಹ ಕಪೀಶ್ವರ, ಇವರಿಬ್ಬರೂ ಕೂಡ ಈ ಅರಣ್ಯದಲ್ಲಿ ವಿಹರಿಸ್ತಾ ಇದ್ದಾರೆ. ಸೀತಾರಾಮರ ಪುಣ್ಯ ಗುಣಗಳ ಪುಣ್ಯ ಅರಣ್ಯದಲ್ಲಿ. ಆದರೆ ಇಂತಹ ಅರಣ್ಯದಲ್ಲಿ ಸಾಮಾನ್ಯ ವ್ಯಕ್ತಿಗಳು ವಿಹರಿಸುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಅವರಿಗೆ ವಿಶುದ್ಧ ವಿಜ್ಞಾನವು ಅನ್ನೋ ಮತ್ತೊಂದು ಗುಣವಾಚಕವನ್ನು ಸೇರಿಸಿದ್ದಾನೆ ತುಳಸಿದಾಸ್. ವಿಶುದ್ಧ ವಿಜ್ಞಾನವು, ವಿಜ್ಞಾನ ಅಂದರೆ ಬುದ್ಧಿ, ಮನಸ್ಸು. ಸಾಮಾನ್ಯವಾದಂತಹ ಬುದ್ಧಿ ಮನಸ್ಸಲ್ಲ, ವಿಶುದ್ಧವಾಗಿರತಕ್ಕಂತಹ, ಅತ್ಯಂತ ಹೆಚ್ಚಾಗಿ ಶುದ್ಧವಾಗಿರತಕ್ಕಂತಹ ಜ್ಞಾನವನ್ನ, ವಿಜ್ಞಾನವನ್ನ, ಮನಸ್ಸನ್ನ, ಬುದ್ಧಿಯನ್ನು ಹೊಂದಿರತಕ್ಕಂಥವರು. ಅಂದರೆ ಪರಮಾತ್ಮನ ಗುಣಗಣಗಳನ್ನು ಕುರಿತು ಧ್ಯಾನ ಮಾಡಬೇಕಾದ್ರೆ, ಉಪಾಸನೆ ಮಾಡಬೇಕಾದ್ರೆ, ನಮ್ಮ ಮನಸ್ಸು ಪರಮಾತ್ಮನಲ್ಲಿ ಸದಾ ನಿಲ್ಲಬೇಕಾದ್ರೆ ಮನಸ್ಸು ಶುದ್ಧವಾಗಿರಬೇಕು. ಪರಮಹಂಸರು ನೋಡೋದಕ್ಕೆ ಭಕ್ತರು ಬರುವರು. ಆ ಭಕ್ತರು ಬರುವಾಗ ಜೊತೆಯಲ್ಲಿ ತಮ್ಮ ಬಂಧುಗಳನ್ನು, ಸ್ನೇಹಿತರನ್ನು ಕರ್ಕೊಂಬರೋರು. ಬಂದು ಒಂದು 5 ನಿಮಿಷ ಕೂತ್ಕೊಳ್ಳೋರೆಲ್ಲ. ಪರಮಹಂಸರು ಆಧ್ಯಾತ್ಮಿಕ ವಿಷಯಗಳನ್ನು ಕುರಿತು ಚರ್ಚಿಸ್ತಾ ಇರ್ತಾರೆ, ಮಾತನಾಡ್ತಾ ಇರ್ತಾರೆ. ಈ ಭಕ್ತರಿಗೂ ಕೂಡ ಬಹಳ ಇಷ್ಟ ಅದನ್ನು ಕೇಳಬೇಕು ಅಂತ. ಆ ಜೊತೆಯಲ್ಲಿ ಬಂದಿರತಕ್ಕಂಥವ್ರಿಗೆ ಕಸಿವಿಸಿ ಆಗ್ತಾ ಇರುತ್ತೆ. 5 ನಿಮಿಷ ಕೂತ್ಕೊಳ್ಳಿಕ್ಕಾಗಲ್ಲ, 108 ಆಸನ ಹಾಕ್ತಾ ಇರ್ತಾರಲ್ಲ. ದೇ ಬಿಕಮ್ ರೆಸ್ಟ್ಲೆಸ್. ಅನಂತರ ಅವ್ರು ಹೇಳ್ತಾರೆ ಭಕ್ತರಿಗೆ, ನೀವು ಮಾತಾಡ್ತಾ ಇರಿ, ನಾವು ಹೋಗಿ ದೋಣಿಯಲ್ಲಿ ಕೂತ್ಕೊಂಡು ಕಾಯ್ತೀವಿ ಅಂತ. ಅವ್ರು ಬೇಕಾದ್ರೆ ದೋಣಿಯಲ್ಲಿ ಕೂತ್ಕೊಂಡು ಗಂಟೆಗಟ್ಟಲೆ ಹರಟೆ ಹೊಡಿತಾ ಕಾಯ್ತಾರೆ ಹೊರತು ಮಹಾಪುರುಷರ ಸಾನ್ನಿಧ್ಯದಲ್ಲಿ ಕುಳಿತು ಭಗವದ್ ವಿಚಾರವನ್ನು ಕೇಳಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತೊಂದು ಕಥೆ ಪರಮಹಂಸರು ಹೇಳಿದ್ದಾರೆ. ಮೀನು ಮಾರತಕ್ಕಂಥ ಹೆಂಗಸರು ಮಾರಲಿಕ್ಕೆ ಸಂತೆಗೆ ಹೋಗಿದ್ರು. ಮೀನನ್ನು ಮಾರಿದ್ದಾಯಿತು. ಖಾಲಿ ಬುಟ್ಟಿ ತಗೊಂಡು ವಾಪಸ್ ಬರುವಾಗ ಕತ್ಲಾಗೋಯ್ತು, ಮಳೆ ಬರೋ ಹಾಗಿತ್ತು. ಕಡೆಗೆ ದಾರಿ ಪಕ್ಕದಲ್ಲಿದ್ದಂಥ ಹೂವಾಡಿಗನ ಮನೆಗೆ ಹೋದ್ರು, ಆಶ್ರಯ ಪಡೆದ್ರು. ಪಾಪ ಅವರು ಒಂದು ಕೋಣಿನಲ್ಲಿ ಹೂವೆಲ್ಲ ಇಟ್ಟಿದ್ರು, ಅಲ್ಲೇ ಸ್ವಲ್ಪ ಜಾಗ ಇತ್ತು, ಇಲ್ಲಿ ಮಲ್ಕೊಳ್ಳಿ ಅಂತ ಹೇಳಿದ್ರು. ರಾತ್ರಿಯವರೆಗೆ ನಿದ್ದೆನೆ ಬರಲಿಲ್ವಂತೆ. ಆ ಹೂವಿನ ನಾಥದಿಂದ, ದುರ್ವಾಸನೆಯಿಂದ ಪಾಪ ಇವರಿಗೆ ನಿದ್ದೆ ಬರಲಿಲ್ಲ. ಕೊನೆಗೆ ಅವರಲ್ಲಿ ಒಬ್ಬಳಿಗೆ ಒಂದು ಬ್ರೈನ್ ವೇವ್ ಬಂತು. ಆ ಮೀನಿನ ಬುಟ್ಟಿ ತಗೊಂಡು ಸ್ವಲ್ಪ ನೀರು ಅದಕ್ಕೆ ಸಿಂಪಡಿಸಿ ಮೂಗಿನ ಹತ್ರ ಇಟ್ಕೊಂಡು ಆ ಮೀನಿನ ವಾಸನೆ, ಸುವಾಸನೆ ಬರ್ಲಿಕ್ಕೆ ಪ್ರಾರಂಭ ಆದ್ಮೇಲೆ ಚೆನ್ನಾಗಿ ನಿದ್ದೆ ಮಾಡುತ್ತಂತೆ. ಪರಮಹಂಸರು ಈ ಕಥೆಯನ್ನು ಹೇಳ್ತಾರೆ. ಸಂಸ್ಕಾರ ಅಷ್ಟು ಜೋರಾಗಿರುತ್ತೆ, ಅಷ್ಟು ಸುಲಭವಾಗಿ ನಮ್ಮನ್ನು ಬಿಡೋದಿಲ್ಲ. ಆದ್ದರಿಂದ ಪರಮಾತ್ಮನ ಬಗ್ಗೆ ಯೋಚನೆ, ಭಾವನೆ ಮಾಡಬೇಕಾದರೆ, ಆತನ ಗುಣಗಳನ್ನು ಕುರಿತು ಚಿಂತನೆ ಮಾಡಬೇಕಾದರೆ, ಉಪಾಸನೆ ಮಾಡಬೇಕಾದರೆ ಅದಕ್ಕೂ ಕೂಡ ಪುಣ್ಯ ಸಂಸ್ಕಾರ ಬೇಕು. ವಿಶುದ್ಧ ವಿಜ್ಞಾನಂ ವಿಜ್ಞಾನಂ ಯಜ್ಞಂ ತನುತೆ. ತೈತ್ರಿಯೋಪನಿಷತ್ ಹೇಳುತ್ತೆ, ವಿಜ್ಞಾನವು ಯಜ್ಞವನ್ನು ಮಾಡುತ್ತೆ. ವಿಜ್ಞಾನ ಯಜ್ಞವನ್ನು ಹೇಗಪ್ಪ ಮಾಡುತ್ತೆ? ವಿಜ್ಞಾನ ಅಂದರೆ ಬುದ್ಧಿ. ಬುದ್ಧಿಯನ್ನು ಉಳ್ಳಂತಹ ಜೀವಾತ್ಮ, ಜೀವ, ಈ ಲೋಕದಲ್ಲಿರ್ತಕ್ಕಂಥ ಮನುಷ್ಯ ವ್ಯಕ್ತಿ ಯಜ್ಞವನ್ನು ಮಾಡ್ತಾನೆ. ಯಜ್ಞವನ್ನು ಮಾಡಬೇಕಾದರೆ ಅವನಲ್ಲಿ ಶುದ್ಧವಾಗಿರ್ತಕ್ಕಂಥ ಮನಸ್ಸಿರಬೇಕು. ಸಾಮಾನ್ಯವಾದಂಥ ಜ್ಞಾನ ಅಲ್ಲ, ವಿಜ್ಞಾನ.
ವಿಶೇಷವಾದ ಜ್ಞಾನ, ಪುಣ್ಯ ಸ್ಮೃತಿಯನ್ನು ಉಳ್ಳಂತಹ ಜ್ಞಾನವಿದ್ದರೆ ಆ ಮನುಷ್ಯ ಯಜ್ಞವನ್ನು ಮಾಡಬಲ್ಲ, ಯಜ್ಞ ಆದ ಪುಣ್ಯ ಕರ್ಮಗಳನ್ನು ಮಾಡಬಲ್ಲ. ಆದ್ದರಿಂದಲೇ ಒಂದೇ ವಿಶುದ್ಧ ವಿಜ್ಞಾನ ಅಂತ ಹೇಳ್ತಾರೆ. ವಿಶುದ್ಧವಾದ ಮನಸ್ಸು, ಪರಿಶುದ್ಧವಾದ ಬುದ್ಧಿ ಇದ್ದರೆ ಮಾತ್ರ ಪರಮಾತ್ಮನ ಚಿಂತನೆಯನ್ನ ಮಾಡಲಿಕ್ಕೆ ಸಾಧ್ಯ. ಕುಂತಿ ಶ್ರೀಕೃಷ್ಣ ಪರಮಾತ್ಮನ ಕುರಿತು ಪ್ರಾರ್ಥನೆ ಮಾಡ್ತಾಳೆ. ಶ್ರೀಕೃಷ್ಣ ಸ್ತೋತ್ರ ಅಂತಲೇ ಹೆಸರು. ಭಾಗವತದ ಮೊದಲನೆಯ ಸ್ಕಂಧದ 8ನೇ ಅಧ್ಯಾಯದಲ್ಲಿ ಬರುತ್ತೆ. ನಮ್ಮ ಸ್ತವ ಕುಸುಮಾಂಜಲಿಯಲ್ಲಿ ಕೂಡ ಅದನ್ನು ಹಾಕಿದ್ದೇವೆ. ಜನ್ಮೈಶ್ವರ್ಯ ಶ್ರುತ ಶ್ರೀಭಿಃ ಏಧಮಾನಮದಃ ಪುಮಾನ್ ನೈವಾರ್ಹತ್ಯಭಿಧಾತುಂ ವೈ ತ್ವಾಂ ಅಕಿಂಚನ ಗೋಚರಂ. ಮಹಾತಾಯಿ ಹೇಳ್ತಾಳೆ, ಈ ಲೋಕದಲ್ಲಿ ನೀನು ಅಕಿಂಚನ ಗೋಚರ. ಅಕಿಂಚನ ಗೋಚರ ಅಂತಂದ್ರೆ ನಮ್ಮದು ಎಂಬತಕ್ಕಂಥದ್ದು ಏನೂ ಇಲ್ಲದೆ ಎಲ್ಲವನ್ನೂ ತ್ಯಾಗ ಮಾಡಿರ್ತಕ್ಕಂತಹ ವೈರಾಗ್ಯ ಚಕ್ರವರ್ತಿಗಳಿಗೆ ಮಾತ್ರ ಗೋಚರನಾಗ್ತಕ್ಕಂಥವನು ನೀನು. ಅಂತಹ ನಿನ್ನನ್ನ ಕಾಣಬೇಕಾದ್ರೆ, ನಿನ್ನ ಹೆಸರನ್ನು ಹೇಳಬೇಕಾದ್ರೆ ಅದಕ್ಕೆ ಸ್ವಲ್ಪ ಯೋಗ್ಯತೆ ಇರಬೇಕು. ಈ ಜನ ಇದಾರಲ್ಲ, ಇವರು ನಿನ್ನ ಹೆಸರನ್ನು ಹೇಳಲಿಕ್ಕೂ ಕೂಡ ಯೋಗ್ಯರಲ್ಲ. ನೈವ ಅರ್ಹತೆ ಅಭಿಧಾತು ವೈ. ಯಾರವರು? ಜನ್ಮ ಐಶ್ವರ್ಯ ಶ್ರುತ ಶ್ರೀಭಿ ಏಧಮಾನ ಮದಃ ಪುಮಾನ್. ತುಂಬ ಮದಿಸಿರ್ತಕ್ಕಂಥ ವ್ಯಕ್ತಿಗಳು. ನಾನು ಸತ್ಕುಲ ಪ್ರಸೂತ, ನನ್ನಲ್ಲಿ ಸಾಕಷ್ಟು ಐಶ್ವರ್ಯವಿದೆ, ನಾನು ಬೇಕಾದಷ್ಟು ಕೇಳಿದ್ದೇನೆ, ಓದಿದ್ದೇನೆ, ಜ್ಞಾನವನ್ನು ಸಂಪಾದಿಸಿದ್ದೇನೆ, ದೊಡ್ಡ ಪಂಡಿತ ನಾನು, ನನ್ನಲ್ಲಿ ಪವರ್ ಉಂಟು, ಶಕ್ತಿ ಉಂಟು. ಹೀಗೆ ಸಾಮಾನ್ಯ ಪ್ರಾಪಂಚಿಕ ಶ್ರೀಗಳಿಂದ, ಐಶ್ವರ್ಯದಿಂದ, ಆರೋಗ್ಯದಿಂದ, ಸತ್ಕುಲ ಪ್ರಸೂನತ್ವದಿಂದ ಅಥವಾ ಬುದ್ಧಿಯಿಂದ ಯಾರ ಮನಸ್ಸಿನಲ್ಲಿ ಅಹಂಕಾರ ಇರುತ್ತೋ ಅಂಥವರಿಗೆ ಭಗವಂತನ ಹೆಸರು ಹೇಳಲಿಕ್ಕೂ ಕೂಡ ಯೋಗ್ಯತೆ ಇಲ್ಲ. ಭಗವಂತನ ಹೆಸರನ್ನು ಹೇಳತಕ್ಕಂಥ ಯೋಗ್ಯತೆ, ಚಿಂತನೆ ಮಾಡತಕ್ಕಂಥ ಯೋಗ್ಯತೆ ಇರಬೇಕಾದ್ರೆ ಮನಸ್ಸು ಹೃದಯ ಶುದ್ಧವಾಗಿರಬೇಕು. ಲಭ್ಯತೆಯೇಪಿ ತತ್ ಕೃಪೆಯ ಏವ. ನಾರದ ಮಹರ್ಷಿಗಳು ಹೇಳ್ತಾರೆ, ಮಹಾಪುರುಷರ ಕೃಪೆಯಿಂದ ನಮಗೆ ಪರಾಭಕ್ತಿ ಲಭಿಸುತ್ತೆ. ಯಾಕೆ? ತಸ್ಮಿನ್ ತಜ್ಜನೆ ಭೇದ ಅಭಾವಾತ್. ಮಹಾಪುರುಷರಿಗೂ ಪರಮಾತ್ಮನಿಗೂ ವ್ಯತ್ಯಾಸವೇ ಇಲ್ಲ. ಪರಮಾತ್ಮ ಸದಾ ಅವರ ಹೃದಯದಲ್ಲಿ ರಂಜಿಸ್ತಾ ಇರೋದ್ರಿಂದ ಅವರ ಬಾಯಿಂದ ಬರ್ತಕ್ಕಂಥ ಮಾತು ಪರಮಾತ್ಮನ ಮಾತು. ಕವೀಶ್ವರ ಕಪೀಶ್ವರರು ಅಂಥವರು. ಅವರು ಸದಾ ಕಾಲವೂ ಕೂಡ ಶ್ರೀರಾಮಚಂದ್ರನನ್ನೇ ಧ್ಯಾನ ಮಾಡ್ತಾ ಇದ್ದಂಥವರು. ತಮ್ಮ ಇಡೀ ಮನಸ್ಸನ್ನ, ಹೃದಯವನ್ನ ಪರಮಾತ್ಮನ ಪಾದಾರವಿದ್ದಲ್ಲಿ ಮುಳುಗಿಸಿರ್ತಕ್ಕಂಥವರು. ಅಂತಹವರನ್ನ ಒಂದೇ ವಿಶುದ್ಧ ವಿಜ್ಞಾನ ನಾನು ನಮಸ್ಕರಿಸ್ತೇನೆ ಅಂತ ಕವಿಗಳು ಹೇಳ್ತಾ ಇದ್ದಾರೆ. ಅವರನ್ನ ನಮಸ್ಕರಿಸುವುದರ ಮೂಲಕ ಅವರಲ್ಲಿರ್ತಕ್ಕಂತಹ ಮಹಿಮೆ, ಯೋಗ್ಯತೆ ಸ್ವಲ್ಪ ಮಟ್ಟಿಗಾದರೂ ನಮಗಾದರೂ ಬಂದೀತು ಅನ್ನುವ ಒಂದು ಆಶೆ. ಉದ್ಭವ ಸ್ಥಿತಿ ಸಂಹಾರ ಕಾರಿಣೀಂ ಕ್ಲೇಶಹಾರಿಣೀಂ ಸರ್ವಶ್ರೇಯಸ್ಕರೀಂ ಸೀತಾಂ ನತೋಹಂ ರಾಮವಲ್ಲಭಾನ್. 5ನೆಯ 6ನೆಯ ಈ 2 ಶ್ಲೋಕಗಳಲ್ಲಿ ಇಷ್ಟ ದೇವತಾ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಇದೆಲ್ಲ ಸಂಪ್ರದಾಯದ ಪ್ರಕಾರ. ಗುರು, ಗಣೇಶ ಇತ್ಯಾದಿಗಳಾದ್ಮೇಲೆ ಮತ್ತೆ ಇಷ್ಟ ದೇವತೆಗೆ ನಮಸ್ಕಾರ. ಇಷ್ಟ ದೇವತೆ 2, ಸೀತೆ ಮತ್ತು ರಾಮ. ಅವರಿಬ್ಬರಿಗೂ ಬೇರೆ ಬೇರೆಯಾಗಿ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಮೊದಲು ಸೀತೆ, ಅನಂತರ ಶ್ರೀರಾಮಚಂದ್ರ. ಉದ್ಭವ ಸ್ಥಿತಿ ಸಂಹಾರ ಕಾರಿಣೀ ರಾಮವಲ್ಲಭಾಂ ಸೀತಾಂ ಅಹಂ ನತಃ. ಶ್ರೀರಾಮನ ಪ್ರಿಯೆಯಾಗಿರತಕ್ಕಂತಹ ಸೀತೆಯನ್ನು ನಾನು ನಮಸ್ಕಾರ ಮಾಡ್ತೇನೆ. ಎಂತಹ ಸೀತೆ? ಈ ಜಗತ್ತಿನ ಉತ್ಪತ್ತಿ, ಜನ್ಮ, ಸೃಷ್ಟಿ, ಸ್ಥಿತಿ, ಉಪಸಂಹಾರ, ಲಯ ಇದೆಲ್ಲವನ್ನು ಮಾಡ್ತಾ ಇರ್ತಕ್ಕಂತಹ ಪರಮಾತ್ಮ ಶಕ್ತಿ.
ಕ್ಲೇಶಹಾರಿಣಿ, ನಮಗೆ ಬರ್ತಕ್ಕಂತಹ ಕ್ಲೇಶಗಳನ್ನ ಸಂಕಟಗಳನ್ನ ಪರಿಹರಿಸ್ತಕ್ಕಂಥವಳು. ಅಷ್ಟೇ ಅಲ್ಲ, ಸರ್ವಶ್ರೇಯಸ್ಕರಿ, ಎಲ್ಲ ರೀತಿಯ ಶ್ರೇಯಸ್ಸನ್ನು ನಮಗೆ ಕೊಡ್ತಕ್ಕಂಥವಳು. ಅಂತಹ ಸೀತೆಯನ್ನು ನಮಸ್ಕಾರ ಮಾಡ್ತಾ ಇದ್ದೇನೆ. ರಾಮ ಮತ್ತು ಸೀತೆ ಇವರಿಬ್ಬರು ಜೊತೆಯಲ್ಲಿಯೇ ಹೋಗ್ತಾರೆ, ನಿಜ. ಹಾಗಾದ್ರೆ ಸೀತೆಗೆ ಮುಂಚೆ ಯಾಕೆ ನಮಸ್ಕಾರ ಮಾಡಬೇಕು? ಇದು ನಮ್ಮ ಸಂಪ್ರದಾಯ. ತೈತ್ತಿರೀಯ ಉಪನಿಷತ್ ಹೇಳುತ್ತೆ, ಗುರು ಶಿಷ್ಯನಿಗೆ ಉಪದೇಶ ಕೊಡ್ತಾ ಇದ್ದಾನೆ. ಸ್ನಾತಕನಿಗೆ ಬ್ರಹ್ಮಚರ್ಯ ಆಶ್ರಮವನ್ನು ಮುಗಿಸಿದಾನೆ, ಸ್ನಾನವನ್ನ ಮಾಡಿ ಸೆರೆಮೋನಿಯಲ್ ಬಾತ್ ಮಾಡಿ ಗುರುವಿನ ಹತ್ರ ಬಂದ ಅವಭೃತ ಸ್ನಾನ ಅಂತ ಹೆಸರು. ಅವಭೃತ ಸ್ನಾನವನ್ನು ಮಾಡಿ ಗುರುಗಳ ಹತ್ರ ಬಂದಿದ್ದಾನೆ. ಮನೆಗೆ ಹೋಗ್ತಾ ಇದ್ದೀನಿ, ಉಪದೇಶವನ್ನು ಕೊಡಿ. ಆಗ ಗುರುಗಳು ಉಪದೇಶವನ್ನು ಕೊಡ್ತಾ ಇದ್ದಾರೆ. ಸತ್ಯಂ ವದ ಧರ್ಮಂಚರ ಅಂತೆಲ್ಲ ಹೇಳಿದ್ಮೇಲೆ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಅಂತ ಹೇಳ್ತಾ ಇದ್ದಾರೆ. ಮೊಟ್ಟ ಮೊದಲನೇ ಶಬ್ದ ಮಾತೃದೇವೋ ಭವ. ನಮ್ಮ ಸಂಪ್ರದಾಯದಲ್ಲಿ ಎಲ್ಲರಿಗಿಂತಲೂ ಹೆಚ್ಚಾಗಿ ನಾವು ಗೌರವವನ್ನು ಸಲ್ಲಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಮಾತಿಗೆ. ನೋಡಿ, ಸನ್ಯಾಸಿಯಾಗಿರ್ತಕ್ಕಂಥವನು ಸನ್ಯಾಸ ಆಶ್ರಮದ ಬಲದಿಂದ ಎಲ್ಲರಿಗೂ ಪೂಜ್ಯನಾಗ್ತಾನೆ. ಎಷ್ಟರ ಮಟ್ಟಿಗೆ ಅಂದರೆ, ಅವನಿಗೆ ಜನ್ಮ ಕೊಟ್ಟಂತಹ ತಂದೆಯವನಿಗೆ ಸಾಷ್ಟಾಂಗ ಪ್ರಣಾಮ ಮಾಡಬೇಕು ಅಂತ ಶಾಸ್ತ್ರ. ಆದರೆ ತಾಯಿ ವಿಷಯದಲ್ಲಿ ಹಾಗಲ್ಲ, ಇವನು ತಾಯಿಗೆ ಸಾಷ್ಟಾಂಗ ಪ್ರಣಾಮ ಮಾಡಬೇಕು. ನಮ್ಮ ಶಾಸ್ತ್ರಗಳಲ್ಲಿ, ಸಂಪ್ರದಾಯದಲ್ಲಿ, ಸಂಸ್ಕೃತಿಯಲ್ಲಿ ಮಾತಿಗೆ ಅತ್ಯುನ್ನತ ಸ್ಥಾನವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಮುಂಚೆ ಸೀತಾಮಾತೆ ಬರಬೇಕು. ಶಂಕರಾಚಾರ್ಯರು ಒಂದ್ ಕಡೆ ಹೇಳ್ತಾರೆ, ಮಾತಾಮೇ ಪಾರ್ವತೀ ದೇವಿ ಪಿತಾ ದೇವೋ ಮಹೇಶ್ವರ ಬಾಂಧವ ಶಿವಭಕ್ತಾಶ್ಚ ಸ್ವದೇಶೋ ಭುವನತ್ರಯಂ. ಮುಂಚೆ ಮಾತೆ ಪಾರ್ವತಿ ದೇವಿ, ಆನಂತರ ಶಿವ. ಈ ಸೀತೆ ಇದ್ದಾಳಲ್ಲ, ಆಕೆ ರಾಮ ವಲ್ಲಭ, ರಾಮನಿಗೆ ಅತ್ಯಂತ ಪ್ರೀತಿ ಪಾತ್ರಳು. ರಾಮಾಯಣದಲ್ಲಿ ಅನೇಕ ಕಡೆ ಈ ಮಾತನ್ನು ನೋಡ್ತೇವೆ. ಆದರೆ ಶ್ರೀರಾಮಚಂದ್ರ ಹೇಳ್ತಾನೆ, ನೀನು ನನಗೆ ಬಹಳ ಪ್ರೀತಿ ಪಾತ್ರರು ನಿಜ, ಆದರೆ ನನಗೆ ನಿನಗಿಂತ ಪ್ರೀತಿ ಪಾತ್ರವಾಗಿರ್ತಕ್ಕಂಥ ಮತ್ತೊಂದು ವಸ್ತು ಇದೆ, ಧರ್ಮ. ಧರ್ಮ ಬಂದಾಗ ನಿನ್ನನ್ನು ಬೇಕಾದ್ರೂ ಬಿಡ್ತೀನಿ, ಲಕ್ಷ್ಮಣನ್ ಬೇಕಾದ್ರೂ ಕೈ ಬಿಡ್ತೀನಿ ಅಂತ ಹೇಳ್ತಾನೆ ಶ್ರೀರಾಮಚಂದ್ರ. ಅದೆಲ್ಲ ಮುಂದೆ ಬರುತ್ತೆ ಅಂತ ಇಟ್ಕೊಳ್ಳಿ. ಈ ಸೀತೆ ರಾಮನಿಗೆ ಅತ್ಯಂತ ಪ್ರಿಯಳಾಗಿರ್ತಕ್ಕಂಥವಳು. ಇವಳ ನಿಜ ಸ್ವರೂಪ ಎಂಥದ್ದು? ಉದ್ಭವ ಸ್ಥಿತಿ ಸಂಹಾರ ಕಾರಿಣಿ. ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳನ್ನು ಮಾಡತಕ್ಕಂತಹ ಆದಿಶಕ್ತಿ ಆಕೆ. ಅಥಾತೋ ಬ್ರಹ್ಮ ಜಿಜ್ಞಾಸ, ಮೊದಲನೇ ಸೂತ್ರ ಬ್ರಹ್ಮಸೂತ್ರದಲ್ಲಿ. ಈಗ ನಾವು ಆದುದರಿಂದ ಬ್ರಹ್ಮವನ್ನು ಕುರಿತು ವಿಚಾರ ಮಾಡ್ತೇವೆ. ಯಾವ ಬ್ರಹ್ಮವನ್ನು ಕುರಿತು ನೀವು ವಿಚಾರ ಮಾಡ್ತೇವೆ ಅಂತ ಹೇಳ್ತೀವಿರೋ ಆ ಬ್ರಹ್ಮದ ಸ್ವರೂಪ ಎಂಥದ್ದು ಅನ್ನೋ ಪ್ರಶ್ನೆಗೆ ಉತ್ತರವಾಗಿ ಜನ್ಮಾದ್ಯಸ್ಯ ಯತಃ ಅಂತ ಹೇಳ್ತಾರೆ. ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರತಕ್ಕಂಥ ಈ ಪ್ರಪಂಚದ ಜನ್ಮ ಆದಿ ಸೃಷ್ಟಿ ಸ್ಥಿತಿ ಪ್ರಳಯ ಯಾವುದರಿಂದ ಉಂಟಾಗುತ್ತೋ ಅದು ಪರಬ್ರಹ್ಮ ವಸ್ತು. ಆ ಬ್ರಹ್ಮ ಸೃಷ್ಟಿಯನ್ನು ಮಾಡಬೇಕಾದ್ರೆ ಅದಕ್ಕೆ ಶಕ್ತಿ ಬೇಕು. ಸೃಷ್ಟಿಯನ್ನು ಮಾಡತಕ್ಕಂತಹ ಅದರಲ್ಲಿ ಅಂತರ್ಗತವಾಗಿರತಕ್ಕಂತಹ ಶಕ್ತಿಯನ್ನ ದೇವಿ ರೂಪದಿಂದ ನಾವು ಭಜಿಸ್ತೇವೆ. ಯಥಾಗ್ನೇರ್ ದಾಹಿಕಾ ಶಕ್ತಿ ರಾಮಕೃಷ್ಣೇ ಸ್ಥಿತಾ ಹಿಯ ಸರ್ವವಿದ್ಯಾ ಸ್ವರೂಪಾಂತಾಂ ಶಾರದಾಂ ಪ್ರಣಮಾಮ್ಯಹಂ. ಸೊಗಸಾಗಿರತಕ್ಕಂಥ ಸಂಘ ಸ್ತೋತ್ರದಲ್ಲಿ ಬೆಂಕಿ ಮತ್ತು ಅದರ ಸುಡುವ ಶಕ್ತಿ ಇದ್ದ ಹಾಗೆ ಶ್ರೀರಾಮಕೃಷ್ಣರು ಮತ್ತು ಶಾರದಾ ದೇವಿ ಎಂಬತಕ್ಕಂಥ ಉಪಮಾನವನ್ನು ಕೊಡ್ತಾರೆ. ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳನ್ನು ಮಾಡತಕ್ಕಂತಹ ಕಾರಣೀ, ಅದನ್ನು ಮಾಡತಕ್ಕಂತಹ ಶಕ್ತಿ ಆ ಸೀತೆ.
ನಮ್ಮಲ್ಲಿ 10 ಉಪನಿಷತ್ತುಗಳಿಗೆ ಶಂಕರಾಚಾರ್ಯರು ಭಾಷ್ಯವನ್ನು ಬರೆದಿರುವುದರಿಂದ ದಶೋಪನಿಷತ್ತುಗಳು ಅಂತ ಅದನ್ನು ಕರೀತೇವೆ, ಮಾನ್ಯ ಮಾಡ್ತೇವೆ. ಈಶಾಕೇನ ಕಠ ಇತ್ಯಾದಿ. ಈ 10ರ ಜೊತೆಗೆ ಇನ್ನೊಂದು 4-5 ಉಪನಿಷತ್ತುಗಳ ವಿಷಯ ಬ್ರಹ್ಮಸೂತ್ರದಲ್ಲಿ ಬರುತ್ತೆ, ಚರ್ಚೆ ಮಾಡಿದ್ದಾರೆ. ಶಂಕರಾಚಾರ್ಯರು ಅವುಗಳನ್ನು ಉದ್ಧಾರ ಮಾಡಿದ್ದಾರೆ. ಈ 15 ಪ್ರಾಚೀನ ಉಪನಿಷತ್ತುಗಳು ಅಲ್ಲದೆ ಇನ್ನು ಬೇಕಾದಷ್ಟು ಉಪನಿಷತ್ತುಗಳುಂಟು. ಇವತ್ತು ಸಿಕ್ಕುತ್ತೆ, ಪ್ರಿಂಟ್ನಲ್ಲಿವೆ. ಸುಮಾರು 264 ಉಪನಿಷತ್ತುಗಳು ಸಿಕ್ಕುತ್ತವೆ. ಅದರಲ್ಲಿ ಅನೇಕ ಉಪನಿಷತ್ತುಗಳು ಒಂದೊಂದು ಮತದ ಸಂಪ್ರದಾಯದ ತತ್ವಗಳನ್ನು ಪ್ರಚಾರ ಮಾಡಲಿಕ್ಕಾಗಿ ಬಂದಿರತಕ್ಕಂಥ ಉಪನಿಷತ್ತುಗಳು. ಮೈನರ್ ಉಪನಿಷತ್ಸ್, ಕಲ್ಟ್ ಉಪನಿಷತ್ಸ್ ಅಂತ ಹೇಳಬಹುದು. ಈ ತರಹ ಚಿಕ್ಕ ಉಪನಿಷತ್ತುಗಳಲ್ಲಿ ಸೀತೋಪನಿಷತ್ ಅಂತ ಒಂದು ಉಂಟು. ಇವತ್ತಿಗೂ ಕೂಡ ಸಂಪ್ರದಾಯಸ್ಥರು ಈ ಉಪನಿಷತ್ತುಗಳಿಗೂ ಮಾನ್ಯತೆಯನ್ನು ಕೊಡ್ತಾರೆ ಅಂತ ಇಟ್ಕೊಳ್ಳಿ. ಸೀತೋಪನಿಷತ್ ಹೀಗೆ ಪ್ರಾರಂಭವಾಗುತ್ತೆ. ದೇವತೆಗಳೆಲ್ಲ ಹೋಗ್ತಾರೆ ಪ್ರಜಾಪತಿಯ ಹತ್ರ. ಪ್ರಜಾಪತಿ ಚತುರ್ಮುಖ ಬ್ರಹ್ಮ, ಈ ಜಗತ್ತಿಗೆ ಆದಿ ಗುರು ಆತ. ಹೋಗಿ ಸೀತೆಯ ವಿಷಯವನ್ನು ಕೇಳ್ತಾರೆ. ಸೀತಾ ಅಂದ್ರೆ ಯಾರು? ಆ ಮಹಾಶಕ್ತಿ ವಿಷಯವನ್ನು ವಿವರಿಸಿ ಹೇಳಿ ನಮಗೆ. ಅದಕ್ಕೆ ಉತ್ತರವಾಗಿ ಪ್ರಜಾಪತಿ ಸೀತೋಪನಿಷತ್ತನ್ನು ಕೊಟ್ಟಿದ್ದಾನೆ. ಅಲ್ಲಿ ಪ್ರಜಾಪತಿ ಹೇಳ್ತಕ್ಕಂಥ ಮಾತು, ಶ್ರೀರಾಮ ಸಾನ್ನಿಧ್ಯವಶಾತ್ ಜಗದಾನಂದಕಾರಿಣಿ ಉತ್ಪತ್ತಿ ಸ್ಥಿತಿ ಸಂಹಾರಕಾರಿಣಿ ಸರ್ವದೇಹಿನಾಂ ಸೀತಾ ಭಗವತಿ ಜ್ಞೇಯ ಮೂಲ ಪ್ರಕೃತಿ ಸಂಜ್ಞಿತಾ ಸಾ ಸರ್ವದೇವಮಯೀ ಸರ್ವಲೋಕಮಯೀ ಸರ್ವಕೀರ್ತಿಮಯೀ ಸರ್ವಧರ್ಮಮಯೀ ಸರ್ವಾಧಾರ ಕಾರ್ಯ ಕಾರಣಮಯೀ ಮಹಾಲಕ್ಷ್ಮೀ ದೇವೇಶಸ್ಯ ಭಿನ್ನ ಅಭಿನ್ನ ರೂಪಾ ಚೇತನಾ ಚೇತನಾತ್ಮಿಕಾ ಬ್ರಹ್ಮಸ್ಥಾವರಾತ್ಮಿಕಾ ತದ್ಗುಣಕರ್ಮ ವಿಭಾಗ ಭೇದಾತ್ ಶರೀರ ರೂಪ ಭೂತೇಂದ್ರಿಯ ಮನಃ ಪ್ರಾಣರೂಪ ಇತಿ ಚ ವಿಜ್ಞಾಯತೆ. ಉಪನಿಷತ್ತುಗಳಲ್ಲಿ ಬರತಕ್ಕಂತಹ ಎಲ್ಲ ಉಪದೇಶಗಳನ್ನು ತೆಗೆದುಕೊಂಡು ಸೀತೆ ಮೇಲೆ ಹಾಕಿದ್ದಾರೆ. ಇಲ್ಲಿ ಶ್ರೀರಾಮನ ಸಾನ್ನಿಧ್ಯದಿಂದಲೇ ಇಡೀ ಜಗತ್ತಿಗೆ ಆನಂದವನ್ನು ಕೊಡ್ತಕ್ಕಂಥ ಅವಳು ಸೀತೆ. ಆನಂದವನ್ನು ಕೊಡ್ತಕ್ಕಂಥದ್ದಷ್ಟೇ ಅಲ್ಲ, ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಉಪಸಂಹಾರಗಳಿಗೂ ಕೂಡ ಆಕೆಯೇ ಕರ್ತೃ. ಆಕೆ ಸಾಕ್ಷಾತ್ ಭಗವತಿ ಎಂದು ತಿಳಿಯಬೇಕು. ಮೂಲ ಪ್ರಕೃತಿ ಮತ್ತು ಆ ಎಲ್ಲ ದೇವತೆಗಳನ್ನು ಒಳಗೊಂಡಿರ್ತಕ್ಕಂಥ ಅವಳು. ಎಲ್ಲ ದೇವತೆಗಳು, ಎಲ್ಲ ಲೋಕಗಳು, ಎಲ್ಲ ಕೀರ್ತಿ, ಎಲ್ಲ ಧರ್ಮ, ಎಲ್ಲಕ್ಕೂ ಕೂಡ ಆಕೆ ಮೂಲ ಆಧಾರ. ಹೀಗೆ ಸೀತೆಯ ಮಹಿಮೆಯನ್ನು ವಿವರಿಸತಕ್ಕಂತಹ ಉಪನಿಷತ್ತಿದು. ತುಳಸಿದಾಸರ ಈ ವಾಕ್ಯವನ್ನು ನೋಡಿದರೆ ಬಹುಶಃ ಅವರು ಈ ಉಪನಿಷತ್ತನ್ನು ಓದಿ ಅದನ್ನು ಮನಸ್ಸಿನ ನೆನಪಿನಲ್ಲಿಟ್ಕೊಂಡು ಬಹುಶಃ ಈ ವಾಕ್ಯವನ್ನು ಮಾಡಿದ್ರು. ಉದ್ಭವ ಸ್ಥಿತಿ ಸಂಹಾರ ಕಾರಣಿ. ಅಷ್ಟೇ ಅಲ್ಲ, ಆಕೆ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡುವುದಷ್ಟೇ ಅಲ್ಲ, ಕ್ಲೇಶಹಾರಿಣಿ. ಸ್ಥಿತಿ ಕಾಲದಲ್ಲಿ ಸೃಷ್ಟಿ ನಮ್ಮ ಕೈನಲ್ಲಿಲ್ಲ, ಸಂಹಾರ ಯಾವಾಗಲೂ ಆಗತ್ತೆ, ಆಗ್ಲಿ, ನಮಗ್ ಬೇಕಿಲ್ಲ, ನಮ್ಮ ಕಾಲದಲ್ಲಿ ಆಗೋದು ಬೇಡ ಅಷ್ಟೇನೆ. ಈ ಮಧ್ಯೆ ನಾವು ಬದುಕಿದೀವಲ್ಲ, ಈಗ ಸ್ಥಿತಿ ಕಾಲದಲ್ಲಿ ನಮ್ಮ ಕಷ್ಟಗಳು ಬಂದ್ರೆ ಹೋಗಲಾಡಿಸೋದು ಯಾರು? ಜಗನ್ಮಾತೆ ಹೋಗಲಾಡಿಸ್ಬೇಕು. ಆದ್ರಿಂದ ಆಕೆ ಕ್ಲೇಶಹಾರಿಣಿ. ನಮಗೆ ಬರ್ತಕ್ಕಂತಹ ಕ್ಲೇಶಗಳನ್ನ, ಕಷ್ಟಗಳನ್ನ, ಚಿಂತೆಗಳನ್ನ ಹೋಗಲಾಡಿಸ್ಬೇಕು. ಅಂತಹ ಸೀತಾಮಾತೆ. ಕಷ್ಟಗಳನ್ನ ಹೋಗಲಾಡಿಸಿದ್ರೆ ಸಾಕೆ ಬೇಡ, ಅದು ನೆಗೆಟಿವ್ ಆಯ್ತು. ನಮಗೆ ಪಾಸಿಟಿವ್ ಏನ್ ಬೇಕು? ಸರ್ವಶ್ರೇಯಸ್ಕರಿ. ಕಷ್ಟಗಳನ್ನು ಹೋಗಲಾಡಿಸುವುದರ ಜೊತೆಗೆ ಶ್ರೇಯಸ್ಸನ್ನು ಉಂಟು ಮಾಡಬೇಕು. ನಮಗೆ ಬೇಕಾದಂತಹ ವಸ್ತುಗಳನ್ನು ಕೊಟ್ಟು ಸುಖವನ್ನು, ಶಾಂತಿಯನ್ನು ಕೊಡಬೇಕು. ಅದನ್ನು ಕೂಡ ಆಕೆ ಮಾಡಬಲ್ಲಳು. ಸರ್ವಶ್ರೇಯಸ್ಕರೀಂ ಸೀತಾಂ ರಾಮವಲ್ಲಭಾಂ ನತಃ ಅಹಂ. ಇದೇ
ಭಾವನೆಯನ್ನು ನಾವು ದೇವಿ ಮಹಾತ್ಮ್ಯದಲ್ಲಿ ಕಾಣ್ತೇವೆ. ಪ್ರತಿ ದಿವಸ ಅದನ್ನ ಭಜನೆ ಮಾಡ್ತಾ ಇದ್ದೇವೆ, ಭಜನೆಯನ್ನು ಹಾಡ್ತೇವೆ. ಸೃಷ್ಟಿ ಸ್ಥಿತಿ ವಿನಾಶಾನಾಂ ಶಕ್ತಿಭೂತೆ ಸನಾತನಿ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣಿ ನಾರಾಯಣಿ ನಮೋಸ್ತುತೆ. ಅದೇ ಭಾವನೆ. ತಮ್ಮ ಇಷ್ಟ ದೇವತೆಯಾಗಿರ್ತಕ್ಕಂತಹ ಸೀತಾರಾಮರನ್ನ ನಮಸ್ಕರಿಸ್ತಕ್ಕಂತಹ ಸಂದರ್ಭದಲ್ಲಿ ಈ ಮೊದಲನೆಯ ಶ್ಲೋಕದಲ್ಲಿ ಸೀತೆಯ ಗುಣಗಾನವನ್ನು ಮಾಡಿ ಆಕೆಗೆ ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದಾರೆ. ಸೀತಾಂ ರಾಮವಲ್ಲಭಾಂ ನತಃ ಅಹಂ. ಎಂಥ ಸೀತೆ? ಉದ್ಭವ ಸ್ಥಿತಿ ಸಂಹಾರಕಾರಿಣಿ, ಅಷ್ಟೇ ಅಲ್ಲ ಕ್ಲೇಶಹಾರಿಣಿ, ಅಷ್ಟೇ ಅಲ್ಲ ಸರ್ವಶ್ರೇಯಸ್ಕರಿ. ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳೇ ಕಾರಣವಾಗಿರ್ತಕ್ಕಂತಹ ಮಾಯಾಶಕ್ತಿ ಆದಿಪ್ರಕೃತಿ ನಮ್ಮ ಕಷ್ಟಗಳನ್ನು ಹೋಗಲಾಡಿಸ್ತಕ್ಕಂಥ, ನಮಗೆ ಸುಖ ಶಾಂತಿಗಳನ್ನು ಕೊಡ್ತಕ್ಕಂಥ ಸೀತಾ ಮಾತೆಯನ್ನ ನಮಸ್ಕಾರ ಮಾಡುತ್ತೇನೆ.